ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಗದಗ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ಸಭೆಯಲ್ಲಿ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಅನೇಕ ಅಧಿಕಾರಿಗಳಿಗೆ ಸಚಿವರು ತರಾಟೆಗೆ ತೆಗೆದುಕೊಂಡರು. ಶಾಸಕ ಸಿ. ಪಾಟೀಲ್, ಜಿಎಸ್ ಪಾಟೀಲ್, ಚಂದ್ರು ಲಮಾಣಿ, ವಿಧಾನ ಪರಿಷತ್ ಸದಸ್ಯ ಎಸ್.ವಿ. ಸಂಕನೂರ, ಜಿಲ್ಲಾಧಿಕಾರಿ ಗೋವಿಂದರೆಡ್ಡಿ, ಜಿಲ್ಲಾ ಪಂಚಾಯತ್ ಸಿಇಒ ಭರತ್, ಎಸ್ಡಿಸಿಎಫ್, ಎಎಸ್ಪಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೆಡಿಪಿ ಸಭೆಯಲ್ಲಿ ಹಾಜರಿದ್ದರು. ಸರ್ ತಾವು ಕಳೆದ ಮೀಟಿಂಗ್ನಲ್ಲಿ 3 ಸರಿ ವತಿಯಿಂದ ಮಾಡಿಸಿದ್ದಾರೆ. ಸೋಷಿಯಲ್ ವೆಲ್ಫೇರ್ ಸರ್ ಕಳೆದ ಸಾರಿ ಆದಂತ ಸಭೆ ಸರ್ ಏನು ಇದರೊಳಗೆ ಈ ಕಾಗದ ಓದು ಏನು ತಾಂಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಅಂತಕ್ಕಂಥ ಉದ್ದೇಶದಿಂದ ಶಾಲೆ ಬಿಟ್ಟ ಮಕ್ಕಳನ್ನು ಗುರುತಿಸಿ ಅವ್ರಿಗಾಗಿ ಸ್ಪೆಷಲ್ ಆಗಿ ಸ್ಕೂಲ್ ಅನ್ನು ತೆಗೆಯಲಿಕ್ಕೆ ನಾವು ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಾಡಿದಂತ ಒಂದು ಪಾರ್ಟ್ನರ್ ಶಾಲೆ. ಎಷ್ಟು ಜನ ಬಿಟ್ಟಿದ್ದಾರೆ ಅಂತ ಅಪಾರ ಹೇಳ್ತಲ್ಲ. ವಾಟ್ ಇಸ್ ದಿಸ್? ನಮಗೂ ನೆನಪಿಲ್ಲ. ಸುಮಾರು 9 ತಿಂಗಳಾಗಿದ್ದರಿಂದ ನಮಗೂ ನೆನಪಿಲ್ಲ. ಮೋಸ್ಟ್ ಆಫ್ ದ ಕಾಲಮ್ಸ್ ಆರ್ ವೇಕೆಂಟ್. ಸರ್ ನಾನು ಅರ್ಥ ಮಾಡ್ಕೊಂಡ್ರೆ ಸರ್, ನಾನು ಕಳಿಸೋದು ಏನಿಲ್ಲ ಸರ್, ಅರ್ಥ ಮಾಡ್ಕೊಂಡಿದ್ದು ಈ ತಾಂಡಗಳ ಸಭೆ ಸೇರಿ ಒಂದು ಕಡೆ ಅದೆಲ್ಲ ತಾಂಡ ಮಕ್ಕಳಿಗೆ ಒಂದು ವಸತಿ ಶಾಲೆಯಿಂದ ಪ್ರಸ್ತಾಪ ಮಾಡಬೇಕು ಅಂತ ತಾವು ಹೇಳಿರ್ಬೋದು ಅನ್ಕೊಂಡಿದ್ದೀವಿ. ಈಗ ನೀವು ಹಾಕಿರೋದು ಸರ್ 4 ತಾಂಡಗಳಿಗೆ ಒಂದು ಕಡೆ ಪ್ರಸ್ತಾಪ ಕಳಿಸಿಲ್ಲ, ಆ ಕೆಲಸನ ಮಾತ್ರ ತೋರಿಸಿದ್ರು, ಚರ್ಚೆ ಮಾಡ್ತೀವಿ ಸರ್. ತಾಂಡ ಜನ ಬಹಳ ಜಾಸ್ತಿ ಹೋಗ್ತಿದ್ದಾರೆ, ಮೂಲ ವ್ಯಕ್ತಿಗಳು ಎಲ್ಲಿ ಹೆಚ್ಚು ಹೋಗ್ತಾ ಇದ್ದಾರೆ ಅದೊಂದು ಹಾಸ್ಟೆಲ್ ಕ್ರಿಯೇಟ್ ಮಾಡೋದು ಅಂತೇಳಿ ಅವತ್ತಿನ ದಿನ ಚರ್ಚೆ ಆಗಿದೆ. ಅಂದ್ರೆ ಗುಳೆ ಹೋಗ್ತಿದ್ದಾರೆ ಸರ್ ತಾಂಡ ಜನ ಅವರಿಗೆ ಒಂದು ಹಾಸ್ಟೆಲ್ ಅನ್ನ ತಾಂಡ ಕ್ಲಸ್ಟರ್ ನೋಡ್ಕೊಂಡು ಎಲ್ಲಿ ಅತಿ ಹೆಚ್ಚು ಹೋಗ್ತಾ ಇದ್ದಾರೆ ಅಲ್ಲಿ ಒಂದು ಸಮಾಜ ಕಲ್ಯಾಣ ಹಾಸ್ಟೆಲ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದು 1468, 25, 51, 850, 719 ಜನಸಂಖ್ಯೆ 26 ಕೊಟ್ಟಾರೆ ಸರ್. ಅಲ್ಲಿ 6 ಜನ ಗ್ರಾಮ ಪಂಚಾಯತಿ ಮೆಂಬರ್ ಸೀರಿಯಲ್ ನಂಬರ್ 13 ಸೀರಿಯಲ್ ನಂಬರ್ ಸರ್. ಫೆಬ್ರವರಿಯಲ್ಲಿ ಹೋಗಿದೆ ಸರ್, ಸಮಾಜ ಕಲ್ಯಾಣ ಲೆಕ್ಕ ಹೋಗಿದೆ ಸರ್. ಅದಕ್ಕೆ ನಮ್ಮ ಮೀಡಿಯಾಗಳಿಗೆ ಪ್ರಸ್ತಾವನೆ ಹೋಯಿತು. ಮೂರರಿಂದ 4 ತಾಂಡಗಳಿಗೆ ಒಂದು ವಸತಿ ಶಾಲೆಯನ್ನು ಪ್ರಾರಂಭಿಸಲು ಸಮಾಜ ಕಲ್ಯಾಣ ಅಧಿಕಾರಿಗಳು ಈ ಬಗ್ಗೆ ಅಗತ್ಯ ಕ್ರಮ ವಹಿಸಲು ಮತ್ತು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲು ಸಭೆಯಲ್ಲಿ ತೀರ್ಮಾನಿಸಿತು. Have we surveyed and sent the proposal? ಸರ್ ನಾವು ಸಮಾಜ ಕಲ್ಯಾಣ ಮಾಡಿಕೊಂಡ ಇದು ಹೊಸ ವಸತಿ ಶಾಲೆಗಳ ಪ್ರಾರಂಭ ಮಾಡಲಿಕ್ಕೆ ಇದು ಗುರುತಿಸಿದ ತಾಂಡಗಳಿಗೆ ಅಂದ್ರೆ ಬಿಡ್ನಾ ತಾಂಡನ. ಹೌದು ಸರ್. ಬೆಣ್ಣಾಳ, ಮರಳಿ, ಸೇವಾನಗರ. ಈಗ ಪ್ರಸ್ತಾವನೆ ಕೆಲಸ ಅಂತೇಳಿ ಈಗ ಮಾತಾಡಿದಾಯ್ತು ಸರ್. ಸಾಮಾನ್ಯ ಸಭಾಧ್ಯಕ್ಷ ಹೇಳಿದ್ವಿ. ಈ ಪ್ರಪೋಸಲ್ ಹೋಗಿತ್ತು ಇಲ್ಲ ಒಂದು ಹೋಗಿತ್ತು ಅಂತ ಸಿಇಒ ಸಾಹೇಬ್ರು ಹೇಳ್ತಾರೆ. ಹೋಗಿದ್ದು ಅದನ್ನು ಫಾಲೋ ಅಪ್ ಮಾಡಬೇಕಲ್ಲ. ಸರ್ಕಾರದವ್ರು ಕೆಲಸ ತಾನೇ ಆಟೋಮೆಟಿಕ್ ಆಗೋದಿಲ್ಲ. ಯಾವುದೇ ನಮ್ಮ ಸರ್ಕಾರ ಇರಲಿ ಇನ್ನೊಂದು ಸರ್ಕಾರ ಇರಲಿ, ಅದ್ರ ಫಾಲೋ ಅಪ್ ಮಾಡಬೇಕಲ್ಲ. ಈ 9 ತಿಂಗಳ ಫಾಲೋ ಅಪ್ ಮಾಡಿದ್ದು ಏನಾದರೂ ಸ್ವಲ್ಪ ಪ್ರೋಗ್ರೆಸ್ ನಮ್ಮ ಕ್ಷೇತ್ರದೊಳಗೆ ಕೆಲವು ಮಂದಿ 6 ತಿಂಗಳು ಗೋವಾದಾಗ ಇರ್ತಾರೆ, 6 ತಿಂಗಳಲ್ಲಿ ಇರ್ತಾರೆ. ಆ ಮಕ್ಕಳು ಕಟ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಇಲ್ಲೇ ಇಟ್ಟಾಗುತ್ತೆ ಒಂದು ವಸತಿ ಶಾಲೆ ಮಾಡಬೇಕು ಅನ್ನೋದು ಸಂಬಂಧ ಸರ್. ಇದು ಫಾಸ್ಟ್ ಹಳೆಯದು ಫಾಲೋ ಅಪ್ ಮಾಡಿ ಅನುಷ್ಠಾನ ಮಾಡಿದ ಬಗ್ಗೆ other than CEO, there must be someone who will be following it up.
ಜನ್ಮ ಜೆಪಿಯಿಂದ ಅಪಾಯಿಂಟ್ಮೆಂಟ್. ಅದಕ್ಕೆ ಎವ್ರಿ ಮಂತ್ ಒಂದು ರಿಪೋರ್ಟ್ ಬರ್ತಾ ಇದೆ. ಆಮೇಲೆ ಒಂದು ಕೆಲಸ ಮಾಡಿ, ನಮಗೆ KDP ಮೀಟಿಂಗ್ ಆದ್ಮೇಲೆ ನಾವು 3 ತಿಂಗಳ ನಮಗೆ ಕಂಪ್ಲೈನ್ಸ್ ಎವ್ರಿ ಮಂತ್ ನಿಮ್ಮ ನೋಡಲ್ ಆಫೀಸರ್ ಏನು ಮಾಡ್ತಾರೆ ಅದನ್ನ ನಮ್ಮ ಎಲ್ಲ ಮೆಂಬರ್ಸಿಗೂ ಕಳಿಸ್ಬೇಕು. Compliance to be sent of each month to all the members. ಸ್ಪೆಸಿಫಿಕ್ ಆಗಿ ಇರೋ ಮಕ್ಕಳಿಗೆ ಅಂತ ಬರಬೇಕಂತ ಕಾರ್ಯದರ ಪೂರ್ವವಾಗಿ ಎಜುಕೇಶನ್ ವಂಚಿತ ಮಕ್ಕಳು ಅಂತ ಪ್ರಪೋಸಲ್. ಆ ಪ್ರಪೋಸಲ್ ಏನು ಹೋಗಿದೆ ನೋಡಿಸ್ರಿ, ಅದನ್ನ ನನಗೆ ತೋರಿಸ್ರಿ. ಅದ್ರೊಳಗೆ ಸರಿ ಇದ್ರೆ ಸರಿ ಇಲ್ಲ ಅಂದ್ರೆ ಏನು ಈಗ ನಮ್ಮ ಗೌರವಾನ್ವಿತ ಸದಸ್ಯರು ಸಲಹೆ ಮಾಡ್ತಾರೆ, ಇನ್ನೊಂದು ಬದಲಾವಣೆ ಮಾಡಿ ಹದಿಮೂರು ಸರ್, 13 ಪದವಿ ಪೂರ್ವ ಶಿಕ್ಷಣ ವಿಭಾಗ ಉಪನಿರ್ದೇಶಕರು ಬಂದಿದ್ದಾರ? ಬಂದಿಲ್ಲ ಸರ್. ಕ್ವಶನ್ ಪೇಪರ್ ಬಂದಿರೋದು, ಕ್ವಶನ್ ಪೇಪರ್ ತೊಗೊಳಕ್ಕೆ ಹೋಗ್ತಾರೆ. ಕ್ವಶನ್ ಪೇಪರ್ ಸಂಡೇ KA ಎಕ್ಸಾಮ್ ಇದೆ ಸರ್. ಅದು ಆ ಕ್ವಶನ್ ಪೇಪರ್ ಬಂದಿದೆ ಸರ್. ಇಲ್ಲಿ ಕ್ವಶನ್ ಪೇಪರ್ ತೊಗೊಳಕ್ಕೆ ಹೋಗ್ತಾರೆ. ಬೇರೆ ನೀವು ಹೋಗ್ಬೋದಾಗಿತ್ತಲ್ಲ. KDP ಸೀರಿಯಸ್ನೆಸ್ ಇಲ್ವಾ ಈಗ ಸರ್? ಅದ್ರ ಬಗ್ಗೆ ಮಾತಾಡೋದು ಸರ್, ಬಂದ ಮಾತಾಡೋದು ಇವತ್ತಿಗೆ 45 ದಿನ ಕುಡಿಯೋ ನೀರಿಂದು ಇನ್ನೂವರೆಗೂ ಸಮಸ್ಯೆ ಬಗೆಹರಿಸಿಲ್ಲ ಸರ್. ಮೊನ್ನೆ ಸರ್ ಬಂದಿದ್ರು ಸರ್, ನಮ್ಮ ಸರ್ ಅದು ಚಾಕ್ವೆಲ್ ಅಂತೇಳಿ ಮೋಟ್ರನ್ನು ಕೇಳಿದೆ ಸರ್, ಮತ್ತು ಇಂಟರ್ಮೀಡಿಯೇಟ್ ಕಾಂಪ್ಲಿಕೇಶನ್ ಮೋಟರ್ ಕೇಳಿದ್ದೆ ಸರ್. ಅದು ಮೊದಲು ಈ ಸೌಲಭ್ಯ ಅನ್ನೋ ಕಾಂಟ್ರಾಕ್ಟ್ಗೇನು ಅದು ಟೆಂಡರ್ ಕೊಟ್ಟಿದ್ದಾರೆ ಸರ್. ಅವನು 21 ಲಕ್ಷ ಬಾಕಿ ಇದ್ದಕ್ಕೆ ಅವನು ಇದನ್ನು ಬೇಗ ಮಾಡಲಿಕ್ಕೆ ರೆಡಿ ಆಗಿಲ್ಲ ಸರ್. ಇದನ್ನು ಚೀಫ್ ಆಫೀಸರ್ ನಮ್ಮ ಮನೆಯಲ್ಲಿ ಆಯ್ತು ನಾವು ಪೇಮೆಂಟ್ ಮಾಡೋಣ, ನೀವು ಮಾಡಿಸ್ಕೊಂಡು ಮಾಡಿಸೆ ಸರ್. ಸೊ ನಿನ್ನೆಲ್ಲ ರೆಡಿ ಆಗಿದೆ ಸರ್. ಇವತ್ತಂತ ನಾಳಿಂದ ತುಂಬದಿಂದ ಪಂಪಿಂಗ್ ಸ್ಟಾರ್ಟ್ ಆಗಿದೆ ಸರ್. ತಾಲ್ ಕಂಪನಿ ಇದೆ, ತಾಲ್ ಕಂಪನಿ ಇದೆ, ತಾಲ್ ಕಂಪನಿ ಇದೆ. ಅಲ್ಲ ಇಲ್ಲ ಸರ್, ರಿಪೇರಿ ಸರ್, ಮೋಟರ್ ರಿಪೇರಿ ಸರ್. ಕೆಟ್ಟಿದೆ ಸರ್. ಸರ್ ನಮಗೆ 2 ಮೋಟರ್ ಸರ್, ದಯವಿಟ್ಟು ಏನಾದ್ರು ಕೆಟ್ಟರೆ ಇನ್ನೊಂದು ಮೋಟರ್ ಸ್ಟ್ಯಾಂಡ್ ಅಲ್ಲಿ ಇಟ್ಕೋಬೇಕಾಗಿತ್ತು. ಇದು ಸುಮಾರು ದಿನದಿಂದ ಇರುವಂತ ಸಮಸ್ಯೆ ಸರ್. ಹಿಂದಿದ್ದಾಗ ಅಟ್ಲೀಸ್ಟ್ ನಾವು 15 ದಿನಕ್ಕೆ 20 ದಿನಕ್ಕೆ ತಂದಿದ್ದೀವಿ. ಈಗ ಅವರಿಗೆ ನಾವು ಚೀಫ್ ಆಫೀಸರ್ ಹಿಂದೇನಾದ್ರು ನಮ್ಮ ಮೋಟರ್ಗಳು ಸರ್ ಮೋಟರ್ ರಿಪೇರಿ ಮಾಡೋಕ್ಕೂ ಸಹಿತ ಅಧಿಕಾರಿಗಳು ಹೋಗಿ ಜವಾಬ್ದಾರಿ ವಹಿಸಿ ಬೋರ್ವೆಲ್ಗಳದ್ದು ಇವತ್ತು ಕೊಳೆ ನೀರಿಗೆ ಬರೋದು ನಿಂತೋಗಿದೆ ಅಂದ್ರೆ ಅವ್ರ ಲೆಕ್ಕಕ್ಕೆ ತೋರಿಸೋದು 80 ಬೋರ್ವೆಲ್ಗಳು ಸ್ಟಾರ್ಟ್ ಅದಾವ ಅಂತ ತೋರಿಸ್ತಾರೆ ಸರ್. ನಿಜಾಂಶದಲ್ಲಿ ಹೋದಾಗ ವಾರದಲ್ಲಿ ಒಂದು ಇರಬೇಕಂದ್ರೆ ಭಾಳ ಸರ್. ಅಟ್ಲೀಸ್ಟ್ ಅದನ್ನಾದ್ರೂ ಸಪ್ಲೈ ಕೊಡಿ, ಅದನ್ನಾದ್ರೂ ನೀರು ಕೊಡಿ ಅಂತ ವ್ಯವಸ್ಥೆ ಮಾಡಿದ್ರು ಸಹಿತ ಜವಾಬ್ದಾರಿ ತಗೊಂಡು ಅಲ್ಲಿರುವಂತ ಚೀಫ್ ಆಫೀಸರು ಕಾರ್ಯವನ್ನು ನಿರ್ವಹಿಸ್ತಿಲ್ಲ. ಸುಮಾರು ಬಾರಿ ನಾನು ಪ್ರತಿದಿನಾನು ಒಂದ್ಸಲ 2 ಸಲ ಫೋನ್ ಹಚ್ಚಿ ಹೇಳ್ತೀನಿ, ಸ್ವತಃ ನಾನು ಒಂದು ಮೀಟಿಂಗ್ ಕೊಡ್ತೀನಿ ಬರ್ರಿಪ್ಪ ಅಂದ್ರೆ ಇಲ್ಲ ಸರ್ ನನಗೊಂದು ಮೀಟಿಂಗ್ ಇದೆ, ಅದು ಸರ್ ಬರಕ್ಕಾಗಲ್ಲ, ಕಾರ್ಯವನ್ನು ನಿರ್ವಹಿಸ್ತಿಲ್ಲ. ಆಮೇಲೆ ಯಾವುದೇ ನಾವು ನೀರು ಕೊಡೋ ಮುಂದೆ ನಮ್ಮ ಗದಗವನ್ನು ಸಹಿತ 1 ಡೇ ಬಿಫೋರ್ ತಾವು ಹೇಳ್ತೀವಿ ಸರ್, ನಾಳೆ ಇಂತಿಂತ ಮಾಡಿ ನೀರು ಬರುತ್ತೆ ಅನ್ನೋದು ಸೂಚನೆಯನ್ನು ಕೊಡ್ತೀವಿ ಸರ್. ಬಟ್ ಅಲ್ಲಿ ಯಾವುದೂ ಇಲ್ಲ, ಯಾವ ನೀರು ಬರುತ್ತೆ ಏನ್ ಬರುತ್ತೆ ಅಟ್ಲೀಸ್ಟ್ ಅದ್ರ ಬಗ್ಗೆ ಗಮನ ಸಹಿತ ಹರಿಸ್ತಾರೆ. ವಿಧಾನಸಭಾ ಲಕ್ಷ್ಮೇಶ್ವರಕ್ಕೆ ಡಿಸ್ಪಾಚ್ ಆಗಿ ಸರ್ ವಾಟರ್ ಅಲ್ಲಿ ಸರ್ 2004 ಅದು ಇನ್ಸ್ಟಾಲೇಷನ್ ಮಾಡಿದೆ ಸರ್. ಅಂದ್ರೆ 20 ವರ್ಷ ಆಯ್ತು ಸರ್. ಅದು ಹಳೆ ಪೈಪ್ ಇರೋದ್ರಿಂದ ಸರ್ ಅದು ಡ್ಯಾಮೇಜ್ ಸುರುಳಿಗೆ ಮೇವುಗಳಿಂದ ಸುರುಳುಗಳಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಿರಲಿಲ್ಲ ಸರ್. ಸುರುಳಿಗೆ ಜಾಗಗಳಿಂದ ನಮಗೆ ಲಕ್ಷ್ಮೇಶ್ವರ ಬರಬೇಕಾದ್ರೆ ಪೈಪ್ ಲೈನ್ ಡ್ಯಾಮೇಜ್ ಆಗಿರೋದ್ರಿಂದ ಪದೇ ಪದೇ ಅದು ಹಾಳಾಗ್ತದೆ ಸರ್. ಅದನ್ನ ನಾವು ಏನು ಮಾಡ್ತೇವೆ ಸರ್, ಅಲ್ಲಿ ಪ್ರಾಬ್ಲಮ್ ಆಗಿದ್ದಕ್ಕೆ ವೆಲ್ಡಿಂಗ್ ಅನ್ನು ಮಾಡಿದಾಗ ಅದು ಅಲ್ಲಿ ಸ್ಟಾರ್ಟ್ ಅಲ್ಲಿ ಬಂದಾಗೆ ಸರ್ ಮತ್ತೆ ನೀರು ಫೋರ್ಸ್ಗೆ ಅಂದ್ರೆ ಸರ್ 250 ಮೋಟರ್ 2 ಮೋಟರ್ ಇರೋದ್ರಿಂದ ಸರ್ ಎರಡು ಮೋಟರ್ ಪಂಪ್ ಆಗಿದೆ ಸರ್. ಅದು ಲಾಸ್ಟ್ ಟೈಮ್ ಹಳೆ ಮೋಟರ್ ಇರೋದ್ರಿಂದ ಸರ್ ಅದನ್ನ ಸಾಫ್ಟ್ ಗಿಫ್ಟ್ ಎಲ್ಲ ಹಾಳಾಗಿದೆ ಸರ್. ಅದಕ್ಕೆ ಟೋಟಲ್ ಆ ಪಂಪ್ ಅನ್ನ ಟಾರ್ ಆಕ್ಚುಲಿ ಸರ್ ಸಾಹೇಬರಿಗೆ ಟಾರ್ದು ಕಂಪ್ನಿ ಮೋಟರ್ ಸರ್ ಅದು. ಆ ಪಂಪ್ ರಿಪೇರ್ ಮಾಡೋರು 2 ಇಬ್ಬರೇ ಇದ್ದಾರೆ ಸರ್. ಅವ್ರಿಗೆ ಏನಾಗಿದೆ ಸರ್, ಅವ್ರಿಗೆ ನಾನು ಕನ್ವಿನ್ಸ್ ಮಾಡಿ ಸ್ವತಃ ನಾನೇ ಕನ್ವಿನ್ಸ್ ಮಾಡಿ ಇಲ್ಲ ಸರ್ ಇದು 2 ಪಂಪ್ ಸರಬರಾಜು ನೀರಿನ ಸಮಸ್ಯೆ
ಮಾಡಿದೆ. ಬರ್ಬೇಕು ಅಂದಾಗ ಸರ್ ಅವ್ರು ರಿಕ್ವೆಸ್ಟ್ ಮಾಡಿದಾಗ ಏನು ಹೇಳಿದ್ರೆ ಸರ್, ನನಗೆ ಟೋಟಲ್ 17 ಲಕ್ಷ ರೂಪಾಯಿ ನನಗೆ ಲಾಸ್ಟ್ ಪೇಮೆಂಟ್ ಮಾಡೋದು ಬಾಕಿ ಇದೆ. ಆಮೇಲೆ ಈಗ ಗದಗದವರು ಕಲಾಲಂತಿದ್ದಾರೆ ಸರ್, 17 ಲಕ್ಷ ಅವ್ರಿಗೆ ಬಾಕಿ ಪೇಮೆಂಟ್ ಮಾಡೋದು ಬಾಕಿ ಇದೆ. ಸೌದತ್ತವರಿಗೆ 4 ಲಕ್ಷ ಪೇಮೆಂಟ್ ಮಾಡೋದು ಬಾಕಿ ಇದೆ. ಟೋಟಲ್ 21 ಲಕ್ಷ ನನಗೆ ಬಾಕಿ ಕೊಟ್ಟ ಮೇಲೆ ನಾನು ಮಾಡ್ತಿರೋ ಉದ್ದೇಶಕ್ಕೆ ನಾನು ಕನ್ವಿನ್ಸ್ ಮಾಡಿದೆ ಸರ್. ಇಲ್ಲ ಸರ್ ದಯವಿಟ್ಟು ಮಾಡಿ ಅಂದಾಗ ಅವ್ರಿಗೆ ಕನ್ವಿನ್ಸ್ ಆಗ್ತಾರೆ ಸರ್. ಕನ್ವಿನ್ಸ್ ಆದ ತಕ್ಷಣ ಅವ್ರಿಗೆ ಬಿಫೋರ್ ಆಗಿ ಪೇಮೆಂಟ್ ಮಾಡಿ ಅವ್ರು ಬಂದು ಸ್ಟಾರ್ಟ್ ಆಗಿದೆ ಸರ್. ಇವತ್ತೇ ನನಗೆ ನೀರು ಸಪ್ಲೈ ಆಗ್ತದೆ ಸರ್. ದುಡ್ಡನ್ನ ಹಾಕಿದೆ ಕೊಟ್ಟಿದ್ದೀವಿ ಸರ್. ನಾನು ಕೇಳ್ತಾ ಇರೋದೇನೋ ಸ್ಟ್ಯಾಂಡ್ ಬೈ ಒಂದು ಮೋಟರ್ಸ್ 2 ರಿಪೇರಿ ಇಟ್ಕೋಬೇಕಾಗಿತ್ತು. ಒಂದು ಎರಡನೇದು ನಮ್ಮ ವಾರ್ಡ್ಗಳಲ್ಲಿರುವಂತಹ ಬೋರ್ವೆಲ್ಗಳು ಸರ್ ತಮಗೆ ಗೊತ್ತಿದೆ, ದುಡ್ಡು ಕೊಟ್ಟಿದ್ವಿ. ಹೌದು ಸರ್. ಅಷ್ಟು ದಿನ ನೀವು ಪೆಂಡಿಂಗ್ ಇಟ್ಕೊತೀರಿ. ಕೆಬಿ ಪರ್ಮಿಷನ್ ತಗೊಳಕ್ ನಾನೇ ದುಡ್ಡು ಕೊಟ್ಟು ಬಂದ್ಮೇಲೆ ನೀವು ಆಮೇಲೆ 1 ತಿಂಗಳ ನಮ್ಗೆ ದುಡ್ಡು ರಿಟರ್ನ್ ಕೊಟ್ರಿ. ಅಲ್ಲಿವರೆಗೂ ಯಾಕೆ ಹೋಗ್ಬೋದು? ಕೆಬಿ ಪರ್ಮಿಷನ್ ತಗೊಳಕ್ ನೀವು ಚೆಕ್ ಕೊಟ್ಟು ತಗೋಬೋದಲ್ಲ. ಯಾರು ಜನರಿಗೆ ಯಾಕೆ ತೊಂದರೆ ಕೊಟ್ಟಿದ್ದೀರಿ? ಅಟ್ಲೀಸ್ಟ್ ನಮ್ಗೆ ಬೋರ್ವೆಲ್ ನೀರು ಕೊಡಿ. ಬೋರ್ವೆಲ್ ನೀರು ಕೊಟ್ಟರು ಜನರು ಅಟ್ಲೀಸ್ಟ್ ಇವತ್ತು ಕುಡಿಯೋ ನೀರು ಎಷ್ಟೋ ಮಂದಿ ಏನು ಕ್ಯಾನ್ ಮುಖಾಂತರ ತಗೋತಿದ್ದಾರೆ. ಬಟ್ ಈ ವ್ಯವಸ್ಥೆ ಯಾಕೆ ಸರಿಪಡಿಸ್ತಿಲ್ಲ? ನಾವು ಹೇಳಕ್ಕಂತೂ 2 ರಿಂದ 3 ತಿಂಗಳಾಯ್ತು. ಒಂದಿನಕ್ಕಲ್ಲ, ಇವತ್ತೇನೋ ವಿಶ್ವ ಮಾಡಿ ಇವತ್ತೇನೋ ಮಾತಾಡ್ತಿದ್ವಿ ಅಂತ ಬಹಳ ದಿನ ಆಯ್ತು. ನಿಮ್ಮನ್ನು ಕರ್ಕೊಂಡು ಹೋಗಿನ ಸ್ವತಃ ವಾರ್ಡ್ಗಳನ್ನು ಭೇಟಿ ಕೊಟ್ಟಿವಿ, ಎಷ್ಟೋ ಕಡೆ ಸುಧಾರಣೆ ಮಾಡಿವಿ. ಆದ್ರೆ ಬಹಳಷ್ಟು ಕಡೆ ಈ ತೊಂದರೆನ ಯಾಕೆ ಸರಿಪಡಿಸಕ್ ಆಗ್ತಿಲ್ಲ. ಸರ್ ಎರಡನೇದು ತಮ್ಮ ಗಮನಕ್ಕೆ ತರ್ತೀನಿ ಸರ್. ಸರ್ ಅಧ್ಯಕ್ಷ ಸರ್, ನಮ್ಮ ಲಕ್ಷ್ಮೇಶ್ವರದಲ್ಲಿ ಸರ್ ಈಗಿರುವಂತ ಲೈನ್ ಮೇವಳ್ಳಿಗೆ ಅಟ್ಯಾಚ್ ಇದೆ ಸರ್. ಅಂದ್ರೆ ಹಾವೇರಿ ತಾಲೂಕಿಗೆ ಸರ್. ಅಲ್ಲೇ ಬ್ಯಾಕ್ ವಾಟರ್ ಇಲ್ಲೇ ಇಲ್ಲ ಸರ್. ನಾವು ಬಳಿ ಹರಿತಾ ಇದ್ರೆ ಅಷ್ಟೇ ನಮ್ಗೆ ನೀರು ಸಿಗುತ್ತೆ. ಅದಕ್ಕೆ ನಾವೇನು ಪ್ರಪೋಸಲ್ ಕೊಟ್ಟಿದ್ವಿ ಸರ್, ಹಮ್ಮಿಗೆ ಶಿಫ್ಟ್ ಮಾಡಿ, ಏನು ಕ್ಯಾಪ್ವೆಲ್ ಇದೆ ಹಮ್ಮಿಗೆ ಶಿಫ್ಟ್ ಮಾಡುವಂತ ಒಂದು ಪ್ರಪೋಸಲ್ನ ರೆಡಿ ಮಾಡಿ ಅದನ್ನ ವ್ಯವಸ್ಥೆ ಮಾಡ್ಬೇಕು ಅನ್ನೋದು ಸರ್ಕಾರಕ್ಕೆ ಮನವಿ ಮಾಡ್ತಿದೆ ಸರ್. ಏನು 37 ಕೋಟಿ ರೂಪಾಯಿ ನಮಗೇನು ಅಮೃತ್ 201 ಬಂದಿದೆ ಸರ್. ಅದರ ಜೊತೆಲಿ ಎಕ್ಸ್ಟ್ರಾ ನಾವು ಒಂದು 60 ಕೋಟಿ ಕೊಟ್ಟರೆ ಹೊಸ ಪ್ರಪೋಸಲ್ ಆಗುತ್ತೆ ಅನ್ನೋ ಬಂದ್ ಸರ್. ಆಮೇಲೆ 20 ವರ್ಷಕ್ಕೆ ಪೈಪ್ಲೈನ್ ಹಾಕಿದ್ರು ಸರ್. ಇವ್ರು ರಿಪೇರಿ ಮಾಡಿಸ್ತಾರೆ, ವೆಲ್ಡಿಂಗ್ ಮಾಡೋ ಟೈಮ್ನಾಗ ಆ ಪೈಪ್ ಕಿತ್ಕೊಂಡ್ಬರ್ತಾರೆ ಸರ್. ವಾಸ್ತವ ಸ್ಥಿತಿ ಸರ್. ಅವರು ರಿಪೇರಿ ಮಾಡಿಸ್ತೀವಿ ಅಂತ ಹೇಳ್ತಾರೆ ಸರ್. 1 ವಾರ ಕೊಟ್ಟ ಮೇಲೆ ಆ ಪೈಪ್ ವೆಲ್ಡಿಂಗ್ ಮಾಡಕ್ ಹೋದ್ರು ಕಿತ್ಕೊಂಡ್ ಬರುತ್ತೆ ಸರ್. ಅದರ ಜೊತೆಲಿ ಆ ಪೈಪಿನ ನೀರು ನಾವು ಖಾಲಿ ಮಾಡಕ್ಕೆ 2 ದಿನ ಬೇಕು ಸರ್. ಅದು ಎಲ್ಲಿ ಹೊಡಿತೈತಿ ಆ ರೈತರು ಬಂದು ನಮ್ಮನ್ನು ಬೈತಾರೆ. ಅದಕ್ಕೆ ನಮ್ದು ದಯವಿಟ್ಟು ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಸರ್, ನಮ್ಗೆ ಹೊಸ ಪೈಪ್ಲೈನ್ ಅಂತೂ ಪ್ರಪೋಸಲ್ ಕೊಡಿಸಿ ಹಮ್ಮಿಗೆ ಗುಂಗೋಳು ಅಪ್ ಟು ಸಾಸರವಾಡದವರೆಗೂ ಒಂದು ಹೊಸ ಜಾಗದಲ್ಲಿ ಮಾಡಿಸಿ ಹೊಸ ಪೈಪ್ಲೈನ್ ಮಾಡಿಕೊಟ್ರೆ ಸಮಸ್ಯೆ ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತೆ ಸರ್. ಬ್ಯಾಕ್ ವಾಟರ್ ಇದ್ದಲ್ಲೇ ಕೊಟ್ಟು ಏನು ಶಾಸಕರು ಹೇಳಿದ್ರು ಗುಂಗೋಳ ಯಾವ್ದಾದ್ರು ಬ್ಯಾಕ್ ವಾಟರ್ ಕೊಡಿ ಸರ್. ನಾವು ಯಾವ್ದಾರ ಬ್ಯಾಕ್ ವಾಟರ್ ಪೈಪ್ಲೈನ್ ಮಾಡಿ ಅದು ಡೀಟೇಲ್ ಪ್ರಾಜೆಕ್ಟ್ ರೆಡಿ ಮಾಡಿ ಸರ್. ನಾನು ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು, ಕಾರ್ಯದರ್ಶಿಗಳು ಹಾಗೂ ಶಾಸಕರು ಕೂಡ ಮಾತಾಡ್ತೀನಿ ಸರ್. ಫೈಲ್ ರೆಡಿ ಇದೆ ಸರ್. ಸರ್ ಒಂದು ಸಬ್ಮಿಟ್ ಸರ್. ಒಂದು ಸಬ್ಮಿಟ್ ಸರ್. ಚಂದ್ರು ಸಾಹೇಬರ ಬೇಕಾಗಿ ರಿಪೋರ್ಟ್ ಮುಗಿಸ್ಬೇಕು. ರೆಡಿ ಮಾಡಿ ರಿಪೇರಿ ಮಾಡೋದು ಫೈಲ್ ರೆಡಿ ಇದೆಯಲ್ಲ ಹೊಸಮನಿ ಸರ್. ಲೈನ್ ಎಸ್ಟಿಮೇಟ್ ಮಾಡಿದ್ದೀವಿ ಸರ್. ಡಿಟೇಲ್ಡ್ ಎಸ್ಟಿಮೇಟ್ ಮಾಡ್ಕೊಂಡು ಸರ್ವೆ ಮಾಡಿ ಡಿಟೇಲ್ಡ್ ಎಮ್ಎಲ್ಡಿ ಸರ್ 9 ಎಮ್ಎಲ್ಡಿ ಸರ್. 9 ಎಮ್ಎಲ್ಡಿ ಎಷ್ಟು ದಿವಸ ಹಿಡಿತದೆ? ಡಿಪಿಆರ್ ಮಾಡಿ ಸರ್. ಡಿಪಿಆರ್ ಸರ್ವೆ ಮಾಡಿ ಡಿಪಿಆರ್ ಮಾಡಲಿಕ್ಕೆ ಒಂದು 15 to 20 days. 9 ಎಮ್ಎಲ್ಡಿ ದೊಡ್ಡ ಪ್ರಾಜೆಕ್ಟ್ ಆಗ್ತದೆ ಸರ್. ಒಂದು 80 to 100 ಅಲ್ಲ ಆಯ್ತು. ಅದು ಅನಿವಾರ್ಯ ಇತ್ತು ಅಂದ್ರೆ ಡಿಪಿಆರ್ ರೆಡಿ ಮಾಡ್ತೀವಿ. ಡಿಪಿಆರ್ ರೆಡಿ ಮಾಡ್ತೀವಿ. ಡಿಪಿಆರ್ ರೆಡಿ ಆದ್ಮೇಲೆ ಶಾಸಕರು ಟೈಮ್ ನನ್ನಿಂದ ಫಿಕ್ಸ್ ಮಾಡ್ತಾರೆ. ಡಿಪಿಆರ್ ತಗೊಂಡ್ಬರ್ರಿ. ಆಮೇಲೆ ಈ ಡಿಪಿಆರ್ ರೆಡಿ ಮಾಡಕ್ಕೆ ಬರೋದ್ರ ಕ್ಯಾನ್ ಯು ಗಿವ್ ದೆಮ್ ದ ಸ್ಟ್ರೆಂತ್? ಡಿಪಿಆರ್ ಮಾಡ್ಬೇಕಾದ್ರೆ ಈಗ ಅವರು ಟೆಂಡರ್ ಕರಿಬೇಕಾಗುತ್ತೆ. ಹೌದಾ? ಸರ್ವೆ ಮಾಡಲಿಕ್ಕೆ ಟೆಂಡರ್ ತೆಗೆದು ಡಿಪಿಆರ್ ಮಾಡಲಿಕ್ಕೆ ಸಚಿವರು ಮಾತಾಡ್ಬೇಕಾದ್ರೆ ಡಿಪಿಆರ್ ಮಾಡ್ಬೇಕಾದ್ರೆ ಏನೇನು ಖರ್ಚು ಬರೋಸರ ಹೇಳ್ರಿ. ಈಗ ಸರ್ವೆ ಮಾಡ್ಬೇಕು ಸರ್. ಸರ್ವೆ ಕಾನ್ಸೆಪ್ಟ್ ಪ್ಲಸ್ ಡಿಸೈನ್ ಅಂಡ್ ಡ್ರಾಯಿಂಗ್ಸ್. ಅದಕ್ಕೆ ಅವರು ಎಲ್ಲ ಇದ್ದವ್ರಿಗೆ ಹಂಗಾರೆ ಮಾಡಿದ್ರೆ ಅವ್ರು ಮುನ್ಸಿಪಾಲ್ಟಿ ಕೊಡ್ಬೋತಾರೆ. ಬೇಕಾದ್ರೆ ನೀರು 3 ಮುನ್ಸಿಪಾಲ್ಟಿ ಇದಾವೆ, ಅವ್ರಿಗೆಲ್ಲ ಡಿವೈಡ್ ಮಾಡಿ ಅವ್ರು ಕೊಡ್ಬೋದು. ಆದ್ರೆ ಮೊದಲಿಗೆ ಅಧಿಕಾರನೇ ಇಲ್ಲ ಮುನ್ಸಿಪಾಲ್ಟಿಗೆ ಅವ್ರು ತೊಗೊಳಕ. ನಾಳೆ ಬಿಟ್ಟು ಹೋದ್ರೆ ಮುಗಿತಾರೆ. ಏನು ತೊಂದರೆ ತೆಗಬೇಕಲ್ಲ ಇವ್ರು ಔಟ್ಸೋರ್ಸ್ ತೊಗೊಳಕ್ಕೆ. ನಾವು ಮೇಂಟೈನ್ ಮಾಡ್ಬೇಕು ಸರ್.
1 ವರ್ಷ ಆದಮೇಲೆ ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಸರ್. ಸೊ ನಾವು ನಮ್ಮ ಸ್ಟಾಫನ್ನು ಇಟ್ಟು ಮ್ಯಾನೇಜ್ ಮಾಡ್ಬೇಕಾಗುತ್ತೆ ಸರ್. ಸ್ಟಾಫ್ಗೆ ನಾವು ನಮ್ಮದು ಸ್ಯಾಲರಿನ ಕೊಡ್ಬೋದು. ಬಗ್ಗೆ ಸ್ಕೂಲ್ ಬರೋರಿಗೆ ನೀರು ಕೊಡ್ರಿ. ನಂದಲ್ಲ ದಾಮ ಮೂರು ಮುನ್ಸಿಪಾಲಿಟಿ ಬರ್ತಾವ ಬೇಸ್ಪಡಿಗೆ ಅದಕ್ಕೆ ಅವರ ವೈರ್ನ ಮಾಡಿದ್ರೆ ಸರ್. ಸ್ಟಾಫ್ ಸ್ಯಾಲರಿ ಮುನ್ಸಿಪಾಲಿಟಿ ಅವರು ಮಾಡುವಂಗಿದ್ರಲ್ಲ, ಈಗ ನೀವು ಮಾಡಿಲ್ಲ ಇವ್ರು ಬ್ಯಾಡ್ರಿ ಮುನ್ಸಿಪಾಲಿಟಿ ಮಾಡ್ಬೇಕು ಅಂತ ಹೇಳಿ. ಆ ಮುನ್ಸಿಪಾಲಿಟಿ ಸ್ಟಾಫ್ ಇಲ್ಲ, ಔಟ್ಸೋರ್ಸ್ ತಗೋಬೇಕಿದ್ರೆ ಔಟ್ಸೋರ್ಸ್ ಪರವಾನಗಿ ಕೊಡ್ತೀವಿ, ತಗೊಳ್ಳಿ ಅಂತೇಳಿ. ನಮಗೆ ಅಧಿಕಾರ ಇಲ್ಲ ಅಂತಂದ್ರೆ ಯಾರ ಹತ್ರ ಅಧಿಕಾರ ಐತೆ ಅವ್ರ ಕಡೆಯಿಂದ ಪರವಾನಗಿ ತಂದು ಕೊಡ್ರಿ ಸರ್. ಇನ್ನೊಂದು 2 ವರ್ಷ ಅವ್ರಿಗೆ ಇರ್ತಿರಲ್ರಿ, ಡಿಪಾರ್ಟ್ಮೆಂಟ್ ದೊಡ್ಡದೈತಿ, ನಾವು ಮುನ್ಸಿಪಾಲಿಟಿ ಹುಡ್ಕೊತೀವಿ, ನಾವು ಮೋಟ್ರು ಎಲ್ಲ ಮಾಡ್ಬೋದು, ಸೆಟ್ಲ್ ಆಗಿ ಆಮೇಲೆ ತಗೊಂಡು ರೆಡಿ 1-2 ವರ್ಷ ಅವ್ರಿಗೆ ಈಗ ಎಷ್ಟು ದಿನ ಆಗೈತ್ರಿ ಸರ್ ಕಮಿಷನ್ 2 ವರ್ಷ ಅಂದ್ರೆ ಇಲ್ಲ 1 ಇಯರ್ ಕೊಡ್ಬೇಕಾಗಿದ್ದು ಕರ್ತವ್ಯ ಮುನ್ಸಿಪಾಲಿಟಿ ಮೇಲೆ ನೀವು ಇರ್ತದೆ. ಅದಕ್ಕೆ ಯಾಕೆ ಇಷ್ಟು ಡಿಸ್ಕಷನ್ ಆಗುತ್ತೆ? ನಾವು ತಗೊಂಡಿವಿ ಸ್ಟಾಫ್ ಮ್ಯಾನೇಜ್ ಮಾಡ್ತಾರೆ ಸರ್. ಅವ್ರದ್ದು ಎಲ್ಲ ಸಾಹೇಬ ಯಶೋರ ಅಲ್ಲ ಬರೇ ಬೀಳ್ತೈತೆ ಸರ್. ಒಟ್ಟು ಎಲ್ಲಿಂದ ಕೊಡ್ಬೇಕು, ಎಲ್ಲಿಂದ ಏನು ಮಾಡೋದು ಸೊಲ್ಯೂಷನ್ HR ಬೇಕಾದ್ರೆ ಮುನ್ಸಿಪಾಲಿಟಿಯಿಂದ ಡಿವೈಡ್ ಮಾಡಿ ಅಮೌಂಟ್ ಕೊಡ್ಬೋದು. ಅದು ಇನ್ನೊಂದು ಸೋರ್ಸ್ ಏನಿದೆ ಸರ್. ಸೊ ಸ್ಯಾಲರಿ ಏನಿದೆ ಅದನ್ನು ಮುನ್ಸಿಪಾಲಿಟಿ ಅವರ ಪೇಮೆಂಟ್ ಮಾಡ್ಕೊಂಡು ಮಾಡ್ತಾರೆ ಸರ್. ನಾವು ವಾಟರ್ ಬಿಲ್ ಉಸ್ಮಾನಿಯವರೇ ಅದು ಒಂದು ಸರ್ ಕನ್ಸ್ಯೂಮರ್ ಸರ್. ಕ್ಲೋರಿನ್ ಎಲೆಕ್ಟ್ರಿಸಿಟಿ ಮೇಂಟೆನೆನ್ಸ್ ಐತ್ರಿ. ಈಗ ನಿಮಗೆ 2 ವರ್ಷ ಮೇಂಟೆನೆನ್ಸ್ ಐತಿ. 1 ಇಯರ್ ಮೇಂಟೆನೆನ್ಸ್ ಇಲ್ಲ. ಅದು CMC ಕಾಸ್ಟ್ ಓನ್ಲಿ ಏನಾದ್ರು ಇದರಲ್ಲಿ ಡಿಫೆಕ್ಟ್ ಬಂದ್ರೆ ಫ್ರೀ ಆಫ್ ಕಾಸ್ಟ್. ಏನಾದ್ರು ಡ್ಯಾಮೇಜ್ ಆಯ್ತು, ಮೋಟರ್ ಏನಾದ್ರು ಪ್ರಾಬ್ಲಮ್ ಆಯ್ತು, ಮೋಟ್ರು ಅದು ಹೋಗಿಲ್ಲ ಸರ್. 1 ಇಯರ್ ಡಿಫೆಕ್ಟ್ ಲೈಬಿಲಿಟಿ ಸರ್. ಆಪರೇಟ್ ಮುಗಿತು ಸರ್. ಈಗ 6 ಮಂತ್ಸ್ ಎಕ್ಸ್ಟೆಂಡ್ ಆಯ್ತು, ಎಕ್ಸ್ಪೈರ್ ಆಯ್ತು. ರಿಪೇರಿಗೆ ರೊಕ್ಕ ಕೊಡಬೇಕು ಅಂದ್ರೆ ಮತ್ತೆ ಯಾಕೆ ಇಟ್ಕೊತೀನಿ ಸರ್. ಈಗ ಇನ್ನೊಂದು ಕ್ವಶನ್ ನಾವು ಹ್ಯಾಂಡ್ ಓವರ್ ಮಾಡ್ಕೊಂಡಿವಿ, ಹ್ಯಾಂಡಿಂಗ್ ಓವರ್ ನೋಟ್ ಸಬ್ಮಿಟ್ ಮಾಡಿದ್ವಿ ಸರ್. ಅಲ್ಲ ಆಗೈತಿ ಅದನ್ನ ಹೇಳಿ. ಇನ್ನು ಅವರು ಸೈನ್ ಮಾಡಿ ಕೊಟ್ಟಿಲ್ಲ ಸರ್. ಬಟ್ ಹ್ಯಾಂಡಿಂಗ್ ಓವರ್ ನೋಟ್ಸ್ ಹ್ಯಾಂಡ್ ಓವರ್ ಆಗಿಲ್ಲ, ಈಗಾಗಲೇ ನೀವು ಬಟ್ ಸಬ್ಮಿಟೆಡ್ ಒಂದು ನಿಮಿಷ ಅಟ್ಲೀಸ್ಟ್ ಹ್ಯಾಂಡ್ ಓವರ್ ಇವತ್ತು ಮಾಡ್ಕೊಂಡಾರ ಅಂತ ಇಟ್ಕೊಳ್ಳೋಣ. ಅಗ್ರಿಮೆಂಟ್ ನೀವು ಹ್ಯಾಂಡ್ ಓವರ್ ಮಾಡುವಾಗ ಸುಶಿಸ್ತೊಳಗೆ ಹ್ಯಾಂಡ್ ಓವರ್ ಕೊಡ್ಬೇಕಲ್ಲ. ಸುಸಿಕ್ಕಿದ್ರೆ ಇಲ್ಲ ಸರ್. ಯಾರು ಕಾಂಟ್ರಾಕ್ಟರ್ ಯಾರು ಸರ್ ಬೇರೆ ಬೇರೆ ಪೈಪ್ ಲೈನ್ ಇದಕ್ಕೆ ಸೈಜ್ ಕೆರೆ ಈಗ ಹ್ಯಾಂಡ್ ಓವರ್ ಮಾಡ್ಕೊಂಡ್ರೆ ಅಂದ್ರೆ ಅವ್ರಿಗೆ ಎಷ್ಟು ರೊಕ್ಕ ಕೊಡ್ಬೇಕು? ಗುತ್ತಿಗೆದಾರ ಸರ್ ಗುತ್ತಿಗೆದಾರ ಸರ್ ಗುತ್ತಿಗೆದಾರಿಗೆ ಎಷ್ಟು ರೊಕ್ಕ ಕೊಡಬೇಕು? ಗುತ್ತಿಗೆದಾರಿಗೆ ಏನು ಕೊಡೋದಿಲ್ಲ ಸರ್. ಅವ್ರ ಫೈನಲ್ ಬಿಲ್ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಆಗುತ್ತೆ. ಅದೇ ನಿಮ್ಮ ಡಿಪಾರ್ಟ್ಮೆಂಟ್ ಆಗುತ್ತೆ, ಅದು ಎಷ್ಟಾಗುತ್ತೆ ಫೈನಲ್ ಬಿಲ್ ಸರ್ ಇನ್ನೂ ಡಿಸೈಡ್ ಆಗುತ್ತೆ ಸರ್. ಅಲ್ಲಿ ಆಲ್ರೆಡಿ ಎಕ್ಸಸ್ ಪೇಮೆಂಟ್ ಆಗಿದೆ ಅಂತ ಒಂದು ಎನ್ಕ್ವೈರಿ ಫಿಕ್ಸ್ ಆಗಿದೆ ಸರ್. ಅದು ಡಿಸೈಡ್ ಆಗುತ್ತೆ. ಕೆರೆ ಕೆರೆ ಕನ್ಸ್ಟ್ರಕ್ಷನ್ ಟೆಂಡರ್ ತಗೊಂತಾರ, ಸಬ್ ಕಾಂಟ್ರಾಕ್ಟರ್ ಮಾಡ್ತಾರ, ಸಬ್ ಕಾಂಟ್ರಾಕ್ಟರ್ ಪೇಮೆಂಟ್ ಮಾಡೋದು. ಕೆರೆ ಇದೆ ಸರ್. ಕೆರೆ ಎಕ್ಸಸ್ ಪೇಮೆಂಟ್ ಆಗಿದೆ ಅಂತ ಒಂದು ಎನ್ಕ್ವೈರಿ ಸರ್. ಅದು ಡಿಸೈಡ್ ಆಗುತ್ತೆ ಸರ್. ಮಿಕ್ಕಿದ್ದೆಲ್ಲ ಓಕೆ ಸರ್. ಕೆರೆ ಕೆರೆ ರೇಟ್ ಭಾಳ ಇರ್ತದೆ. ಎಲ್ಲೇನೋ ಕರೆಕ್ಟ್ ಬರ್ತೈತೆ ಅಂದ್ರೆ ಅವ್ರೆಲ್ಲಾರ ಕಳಿಸಿ ನೋಡುವಂಥ ವ್ಯವಸ್ಥೆ ಮಾಡ್ತೀವಿ. ಯಾಕಂದ್ರೆ ಈಗ ನಾನು ಮುಗಿದಂತ ಅವ್ರನ್ನ ಹತ್ಕೊಂಡಿಲ್ಲ ಅಂತ ಇವಾಗ ಹೊರದಾಗ್ತೀವಿ ಪೊಲೀಸ್ ಮುಗಿಸ್ತಿರ್ತಾರೆ. ನಮ್ಮ ಇಲಾಖೆ ಸ್ಟೇಷನ್ ಕೊಡ್ತಾರೆ, ಮುಂದೆ ಮುಗಿಸ್ತಿರ್ತಾರೆ, ಹಂಗೆ ಅಡಿಷನ್ ತಗೊಂಡಿರ್ತಾರೆ. ಹಂಗೆ ಏನಾದ್ರು ಡಿಸಿಷನ್ ಮಾಡಿ EWSP ಹಾಗೂ ನಿಮ್ಮ 3 ಮಂದಿ ಚೀಫ್ ಆಫೀಸರ್ಸ್ ಮೀಟಿಂಗ್ ಮಾಡ್ತಾರೆ. ಅದರೊಳಗೆ ಒಂದು ಸೂಕ್ತವಾದ ನಿರ್ಣಯ ಮಾಡ್ತಾರೆ. ನಿಮ್ಮ ಜವಾಬ್ದಾರಿ ಏನು, ಹಣಕಾಸಿನ ಜವಾಬ್ದಾರಿ ಏನು, ಆಮೇಲೆ ಅದನ್ನು ಹ್ಯಾಂಡಿಂಗ್ ಓವರ್ ಮಾಡ್ಕೊಂಡು ಮುಂದೆ ಆ KWSP ಅವರು ಈಗಾಗಲೇ ಎಕ್ಸಸ್ ಪೇಮೆಂಟ್ ಮಾಡಿ ಎನ್ಕ್ವೈರಿ ನಡೆದ. ನೀವು ಯಾವುದು ಸರಿ ಇಲ್ಲ ಅದನ್ನು ಸರಿ ಇಲ್ಲ ಅಂತ ರಿಪೋರ್ಟ್ ಬರೆದು ಅದನ್ನು ಹ್ಯಾಂಡ್ ಓವರ್ ಮಾಡ್ಕೋಬೇಕು. ಇಲ್ಲಿಲ್ಲ ಅಂದ್ರೆ ನೀವು ಜವಾಬ್ದಾರಿ ಆಗ್ತೀರಿ. ಎಚ್ಚರಿಕೆ ಅದು ಕಮಿಷನ್ ಆಯ್ತು ಸರ್. ಸೊ ಅದು ಕಮಿಷನ್ ಆದಕ್ಕೆ ಅದೇನಾಯ್ತು ಸರ್, ಫೈನಲ್ ಬಿಲ್ ಮಾಡಿ ಅಂತ ಹೇಳಿದ್ದಾರೆ ಸರ್. ಫೈನಲ್ ಮೆಜರ್ಮೆಂಟ್ಸ್ ತಗೊಂಡು ಅದನ್ನ ಎಕ್ಸಸ್ ಆಗುತ್ತೋ ಎಷ್ಟು ಪೇ ಬ್ಯಾಕ್ ಅದು ಡಿಸೈಡ್ ಆಗುತ್ತೆ. ಇವರ ಹೇಳಿ
ಅದು ಈ ಪ್ರಾಜೆಕ್ಟ್ ಅವ್ರ ಹ್ಯಾಂಡ್ ಓವರ್ ಏನು ತಗೋತಿರ್ತಾರಲ್ಲ, ಹಾಂ. ತಗೊಳ್ಳುವಾಗ ಅವ್ರ ಮೋಟ್ರಿ ಎಷ್ಟು ಅದಾವ ಅಂತ ಹೇಳ್ತೀರಿ, ಅವೆಲ್ಲ ವರ್ಕಿಂಗ್ Yes. Yes. ಪೈಪ್ ಅದಾವ ನೋಡಿ Yes. ಎಕ್ಸಸರೀಸ್ ಏನು ಇಟ್ಟಿರ್ತೀರಿ ಅದನ್ನ ನೋಡಿ ತಗೋತಾರೆ. ಹೆಸರು ಮಿಲಿಂಜರಿ ಸರ್. 1960ರಲ್ಲಿ 35 ಎಕರೆ ಟಿಬಿ ಡ್ಯಾಮ್ ಒಳಗಡೆಯಿಂದ ಸ್ವಾಧೀನ ಆಯಿತು ಸರ್. ಆ ಪ್ರಕಾರ ಅವರಿಗೆ ಕಾಲಮ್ 11 ನಲ್ಲಿ ಯಾವುದೇ ಕಾರಣಕ್ಕೂ ಟ್ರಾನ್ಸಾಕ್ಷನ್ ಆಗಬಾರ್ದು ಅಂತೇಳಿ 11 ಕಾಲಮ್ ನಲ್ಲಿ ಕೊಡ್ತೀವಿ ಸರ್ RTC. ಈಗ ಅದು 9ಕ್ಕೆ ಬರಬೇಕು ಅಂತೇಳಿ ಸರ್ದು ಒಂದು ಇದಿದೆ ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಹೈಕೋರ್ಟ್ಗೆ ನಾವು 11ರ ಮೇಲೆ ಕಾಲಮ್ 11 ನಲ್ಲಿ ಕೂಡಿಸಿದ ಮೇಲೆ ಹೈಕೋರ್ಟ್ ಹೇಳಿದ್ದಾರೆ ಸರ್. ರೈತರು ನಮಗೆ ಪರಿಹಾರ ವಿತರಿಸಿಲ್ಲ, ಆದರೂ ಇವರು 11 ನಲ್ಲಿ ಕೂಡಿಸಿದ್ದಾರೆ ಅಂತ ಹೇಳಿ ಸರ್. ಈಗ ಅದು ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಇರೋದ್ರಿಂದ ನಾವು 9 ನಲ್ಲಿ ಕೂಡಿಸಲಿಕ್ಕೆ ಕಷ್ಟ ಆಗುತ್ತೆ. ಸಮಸ್ಯೆ ಆಗ್ತಿರೋದ್ರಿಂದ ಸರ್, ಈ ಮನೆ ಕಟ್ಕೋಬೇಕಂದ್ರೆ ಅದು ರೈತ ಬಿಡ್ತಿಲ್ಲ. ನಮ್ಮ ಇನ್ನೂ ಒಂದೇ ಜಾಗ ಅನ್ನೋದು ವಾದ ಮಾಡ್ತಾ ಬಿಟ್ಟು, ಈವನ್ ಟಾಯ್ಲೆಟ್ ಕಟ್ಟಿಸ್ಕೋಬೇಕಂದ್ರೂ ಬಿಡ್ತಾ ಇಲ್ಲ ರೈತರು. ಎಸ್ ಸರ್. ಸರ್ ಅದು ಏನಾಗಿದೆ ಸರ್, ದಾಖಲಾತಿಗಳು ಕಳೆದೋಗಿದೆ ಸರ್. ಕೆಲವೊಂದಿಷ್ಟು ದಾಖಲಾತಿಗಳು ನಾವು ಸರ್ಕಾರದಿಂದ ಅವ್ರಿಗೆ ದುಡ್ಡನ್ನ ಜಮಾ ಮಾಡಿದೀವಿ ಸರ್. ಆ ದಾಖಲಾತಿಗಳು ಇಲ್ಲ ನಮ್ಮ ಹತ್ರ. ಭೂ ಸ್ವಾಧೀನ ಮಾಡ್ಕೊಂಡು ಏನು ಪ್ರೊಸೀಜರ್ ಮಾಡಿದೀವಿ ಎಲ್ಲ ಇದೆ ಸರ್. ದುಡ್ಡು ಟ್ರಾನ್ಸ್ಫರ್ ಆಗಿದೆ, ಆದ್ರೆ ದಾಖಲಾತಿ ನಮ್ಮ ಹತ್ರ ಇಲ್ಲ. ಓನ್ಲಿ ಅವರ ಕೂಡ ಇಲ್ಲ ಸರ್. ನಾವು ಆದರೂ ಕೂಡ JMFC ಕೋರ್ಟ್ ಅಲ್ಲಿ ಸ್ಟೇ ಇದ್ದಾಗಲೂ ಕೂಡ ಕಾಲಮ್ 11 ನಲ್ಲಿ ಅವ್ರು ಯಾವುದೇ ಟ್ರಾನ್ಸಾಕ್ಷನ್ ಮಾಡಬಾರ್ದು ಅಂತೇಳಿ RTC ಕಾಲಮ್ 11 ನಲ್ಲಿ ಕೂಡಿಸಿದ್ವಿ ಸರ್. ಈಗ ಅದು 9ಗೆ ಬರಬೇಕು ಅಂತ ಸರ್ ಒಂದು ಇಂಟೆನ್ಸಿಟಿ ಇದೆ ಸರ್. ಅದು ನಾವು 11 ನಲ್ಲಿ ಕೂಡಿಸಿದಕ್ಕೆ ನಮ್ಮ ಮೇಲೆ ಹೈಕೋರ್ಟ್ಗೆ ಆ ರೈತರು ಹೋಗಿದ್ದಾರೆ ಸರ್. ಈಗ ಹಾಗಾಗಿ ಇದು ಹೈಕೋರ್ಟ್ ಅಲ್ಲಿ ತೀರ್ಮಾನ ಆಗೋದಕ್ಕೆ ಕಷ್ಟ ಸಾಧ್ಯ ಸರ್. 9 ಕಾಲಮ್. ಬಟ್ ಸರ್, ಅವತ್ತಿನ ದಿನ ನಮ್ಮ ಹತ್ರ ಸರ್ವೆ ಆಗಿರುತ್ತೆ ಸರ್. ಡಿಪಾರ್ಟ್ಮೆಂಟ್ ಇಂದ ಸರ್ವೆ ಆಗಿದೆ, ಅವತ್ತಿನ ದಿನ ಬಿಟ್ಕೊಟ್ಟಿದ್ದಾರೆ. ತದನಂತರ ಇದು ಆದಂತ ಪ್ರೊಸೀಜರ್ ಸರ್. ಈಗ ಅವತ್ತು ಯಾಕೆ ಬಿಟ್ಕೊಟ್ರು, ಆಮೇಲೆ ಲ್ಯಾಂಡ್ ಅಕ್ವಿಸಿಷನ್ ಆಗೋ ಪ್ರೊಸೀಜರ್ ಅಲ್ಲಿ ಒಂದಿಬ್ರು ಒಪ್ಕೊಂಡಿದ್ದಾರೆ. ಆಲ್ರೆಡಿ ರೈತರು ಒಂದು 4-5 ಜನ ಒಪ್ಕೊಂಡಿದ್ದಾರೆ ಸರ್. ಆ ಕಾಲದಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ನಾವು ಸರ್ಕಾರಕ್ಕೆ ರೈತರು ಮಾತ್ರ ಒಪ್ಕೊಳ್ತಾ ಇಲ್ಲ. ಈಗ ಅಷ್ಟು ಅದಕ್ಕೆ ಒಂದು ಅಲ್ಲೆಲ್ಲ ಜನರನ್ನ ಅಲ್ಲಿ ಒಂದು ಮೀಟಿಂಗ್ ಮಾಡಿ, ಒಂದು DC ಅವರ ಅಧ್ಯಕ್ಷತೆಯಲ್ಲಿ ಏನಾದ್ರು ಮಾಡಿ ಒಂದು ಕ್ಲಾರಿಟಿ ಬರೋದು ಅಷ್ಟೇ, ಒಂದು ನಿರ್ಧಾರಕ್ಕೆ ಬರೋದು. ಅದೊಂದು ಮೀಟಿಂಗ್ ಮಾಡಿ ಅಧಿಕಾರಿಗಳ ಸಮಕ್ಷಮ ಯುವ ರೈತರ ಮನವೊಲಿಸಕ್ಕೆ ನೀವು ಪ್ರಯತ್ನ ಮಾಡಿ. ಕೇಳೋರು ಸರ್, ನಾನು 4-5 ಮೀಟಿಂಗ್ ಮಾಡಿದ್ರು ನಾ ಕೋರ್ಟ್ ಹೋಗ್ತೀನಿ ಅಂತ. ಕಟ್ಟಿ ಆಗ್ತಿರೋದ್ರಿಂದ ಆ ರೈತರನ್ನು ವಿಶ್ವಾಸ ತಗೋಬೇಕು. ನಿಮ್ಮ ಪ್ರಕಾರ ಅವ್ರಿಗೆ ಶಾಸಕರಿಗೂ ಸಮಯ ತಿಳಿಸಿ ನೀವು ಈ ಹೆಸರಿಗೆ 2 ವಾರದೊಳಗೆ ಹೋಗಿ ಮೀಟಿಂಗ್ ಮಾಡಿ ಶಾಸಕರ ಡೇಟ್ ತಗೊಂಡು ಮೀಟಿಂಗ್ ಫಿಕ್ಸ್ ಮಾಡಿ. ಆಮೇಲೆ ಏನು ನೀವು ಪ್ರೊಸೀಡಿಂಗ್ಸ್ ಆಯಿತು ಬಗೆಹರಿತೋ DC ಅವರಿಗೆ ನನಗೆ ಫಲಿತಾಂಶವನ್ನು ಸುಧಾರಣೆ ಮಾಡಲಿಕ್ಕೆ ಕಳೆದ ವರ್ಷ ಒಂದು 29ನೇ ಸ್ಥಾನದಾಗಿದೆ. ಅದನ್ನು ಸುಧಾರಣೆ ಮಾಡಲಿಕ್ಕೆ ಒಂದು ಕ್ರಿಯಾ ಯೋಜನೆ ತಯಾರು ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೆ. ಇವಾಗ ಪರೀಕ್ಷೆ ರಿಸಲ್ಟ್ ಬಂದ ಪೇಜ್ ನಂಬರ್ 15 ಲಾಸ್ಟ್ ಟೈಮ್ ಹೇಳಿದೆ. ಕ್ರಿಯಾ ಯೋಜನೆ ಮಾಡಿ 29ನೇ ಸ್ಥಾನ ಇದ್ದದನ್ನ 15ನೇ ಸ್ಥಾನಕ್ಕೆ ತರಬೇಕಂತ ತಿಳ್ಕೊಂಡು ಸೂಚನೆ ಕೊಟ್ಟಿದ್ದೀವಿ. ನೀವು ಒಂದು ನಿಮಿಷ ಉತ್ತರ ಕೊಟ್ಟಿದ್ದೀರಿ. ನೀವು ಉತ್ತರ ಏನು ಕೊಟ್ಟಿದ್ದೀರಿ? ಪರಿಣಿತರಿಂದ ವಿಷಯವಾರ ಕಾರ್ಯಾಗಾರಗಳನ್ನು ಮಾಡಿವಿ ಮತ್ತು ಸ್ಪೆಷಲ್ ಕ್ಲಾಸ್ ತಗೊಳ್ಳಿಕ್ಕೆ ಸರಣಿ ಪರೀಕ್ಷೆ ನಡೆಸಲಿಕ್ಕೆ ಸೂಚನೆ ಕೊಟ್ಟಿದೆ ಅಂತ ನೀವು ಹೇಳಿದ್ರಿ. ನನ್ನ ಪ್ರಶ್ನೆ ಏನಂದ್ರ 29ರಿಂದ 15ನೇ ಸ್ಥಾನಕ್ಕೆ ಗುರಿ ಇಟ್ಟುಕೊಂಡು ಕ್ರಿಯಾ ಯೋಜನೆ ಮಾಡಂತ ಹೇಳಿದ್ರಿ. ನೀವು ಅದ್ರ ಪ್ರಕಾರ ಏನ್ ಮಾಡಿರೋ ಗೊತ್ತಿಲ್ಲ. ದುರ್ದೈವದ ಸಂಗತಿ ಏನಂದ್ರೆ ಇವತ್ತು ನಾವು ಎಲ್ಲಿಗೆ ಬಂದೀವಿ? ರಾಜ್ಯದೊಳಗೆ ನಮ್ಮ ಸ್ಥಾನ ಇಲ್ಲದ ಗದಗ ಜಿಲ್ಲೆದು ಕೊನೆಯ ಸ್ಥಾನಕ್ಕೆ ಬಂದೀವಿ. ಇಂಪ್ರೂವ್ಮೆಂಟ್ ಆಗಿಲ್ಲ, ಮತ್ತೆ ತಳಗಡೆ ಹೋದ್ವಿ 32ನೇ ಸ್ಥಾನಕ್ಕೆ ಬಂದೀವಿ. ಇದು ಒಂದ್ ರೀತಿ ಗದಗ ಜಿಲ್ಲೆಗೆ ಅವಮಾನ, ನನಗೂ ಕೂಡ ಅವಮಾನ. ಅಂದ್ರೆ ನೀವು ಆಕ್ಷನ್ ಪ್ಲಾನ್ ಮಾಡಿ ಸರಿಯಾಗಿ ಅಂತ ಹೇಳಿದ್ವಿ. ನಿಮ್ ಆಕ್ಷನ್ ಪ್ಲಾನ್ ಸರಿಯಾಗಿಲ್ಲ ಅಂತ ಅರ್ಥ. 29ರಿಂದ 15ಕ್ಕೆ ಹೋಗ್ಬೇಕಾಯ್ತು, ಬ್ಯಾಗ 32ಕ್ಕೆ ಬಂದಿದ್ದೀವಿ. ಅದಕ್ಕೆ ಹೊಸದಾಗಿ ಬಂದಿದ್ದೀರಿ ಚಾರ್ಜ್ ತಗೊಂಡ್ಮ್ಯಾಗ ಈ ರಿಸಲ್ಟ್ ಇಂಪ್ರೂವ್ ಮಾಡ್ಲಿಕ್ಕೆ 32ನೇ ಸ್ಥಾನಕ್ಕೆ ಬಲಿಯದು. 32ನೇ ಸ್ಥಾನಕ್ಕೆ ಬರ್ಲಿಕ್ಕೆ ಕಾರಣಗಳೇನು ದಯವಿಟ್ಟು ಕಂಡುಹಿಡಬೇಕು. ಅದು ಬಹಳ ಇಂಪಾರ್ಟೆಂಟ್. ನೀವು ಕಾರಣ ಕಂಡುಹಿಡಿದ್ರೆ ಸುಧಾರಣೆ ಮಾಡ್ಬೋದು. ನಾನು ಅಬ್ಸರ್ವೇಷನ್ ಮಾಡಿದಾಗ ನಮ್ ಗದಗ ರಿಸಲ್ಟ್
ಕೊನೆ ಸ್ಥಾನಕ್ಕೆ ನಾವು ಬರ್ಬೇಕಾದ್ರೆ ಕಾರಣ ಏನಪ್ಪ ಅಂದ್ರೆ ಏಡೆಡ್ ಕಾಲೇಜುಗಳದ್ದು ರಿಸಲ್ಟ್ ಸರಿಯಾಗಿ ಆಗಿಲ್ಲ. ಗಮನಿಸಿದ್ರೆ ನೀವು ಗವರ್ಮೆಂಟ್ ಚೆನ್ನಾಗಿದೆ, ಟಾಪ್ ಪ್ರಯಾರಿಟಿ ಒಳಗೆ ಗವರ್ಮೆಂಟ್ PU ಕಾಲೇಜ್, ಎರಡನೇದು ಇರೋದು ಏಡೆಡ್, ಲೋಯೆಸ್ಟ್ ಇರೋದು ಅನ್ಏಡೆಡ್. ಅದಕ್ಕೆ ನೀವು ಏನ್ ಮಾಡಿರಿ ಹೇಳಿ ಸರ್. ಈಗ ಬಂದಿದ್ದೀರಿ, ನಾನು ಅಧ್ಯಕ್ಷರಿಗೆ ಕಳಕಳಿ ವಿನಂತಿ ಮಾಡ್ಕೊತೀವಿ. ನಮ್ದೇ ಒಂದ್ ನಿಮಿಷ ಕೇಳಿಪ್ಪ, ಅಧ್ಯಕ್ಷರಿಗೆ ನಾವು ವಿನಂತಿ ಮಾಡ್ತೀವಿ ಸಚಿವರಿಗೆ. SSLC ಸ್ಥಾನ ಹಂಗೆ ಇತ್ತು ನಮ್ದು, ನಾವು 27ನೇ ಸ್ಥಾನದಾಗಿದ್ವಿ. ರೆಡ್ಡಿಯವರು ಉಪನಿರ್ದೇಶಕರಿದ್ರು, 27ನೇ ಸ್ಥಾನಕ್ಕೆ ಇದ್ದದ್ದು ನಾವು ಎಲ್ಲಿ ಬಂದಿವಿ? 15ನೇ ಸ್ಥಾನಕ್ಕೆ 10 ಪ್ಲೇಸ್ ನಾವು ಮ್ಯಾಗಡೆ ಬಂದಿವಿ. PUC ತೊಳೆಯವಿ. ಅದಕ್ಕೆ ದಯವಿಟ್ಟು ನೀವು ಪ್ರಾನ್ಸಿಪಾಲ್ಗಳ ಸಂಘಟನೆ ಎಲ್ಲ ಕರೀರಿ, ಉಪನ್ಯಾಸಕರ ಸಂಘಟನೆ ಕರೀರಿ, ಸಭೆ ಮಾಡಿ. DC ಅವರ ಅಧ್ಯಕ್ಷರು, DC ಅವರು ಇರುವುದು, ZP CS ಅವರ ಸಚಿವರು ಸಿಕ್ಕರು ಚಲೋ. ಅವ್ರು ಇರ್ಲಿಲ್ಲಪ್ಪ ಅಂದ್ರೆ DC ಅವರು CS ಅವರ ಅಧ್ಯಕ್ಷತೆ ಒಳಗ ಇದು ಕಾರಣ ಕಂಡುಹಿಡಿರಿ. ಕಾರಣ ಕಂಡುಹಿಡಿದ್ರೆ ಆಕ್ಷನ್ ಪ್ಲಾನ್ ಮಾಡಿ. ಒಟ್ಟಾರೆ ನಮ್ಮ ರಿಸಲ್ಟ್ ಇಂಪ್ರೂವ್ ಆಗ್ಬೇಕು. ಸಾಧ್ಯತೆ ನಮ್ಮನ್ನ ಕರೀರಿ, ನಾವು PU ಒಳಗೆ ವರ್ಕ್ ಮಾಡಿದವರು, ನಾವು ಸಲಹೆ ಕೊಡ್ತೀವಿ. ಅದರ ತಕ್ಷಣ ಆದಷ್ಟು ಬೇಗನೆ ಆ ಸಭೆ ಆಗ್ಬೇಕು. ನಾವ್ಯಾಕೆ ಮಾಡಬಾರ್ದು? ಆಯ್ತು, ಈಗ ಒಂದು ಆ ಸಭೆ ಪ್ರೊಸೀಡಿಂಗ್ಸ್ ನೋಡಿ ಅಂತಿಮವಾಗಿ ಮತ್ತೆ ಸಮಿತಿ ಮಾಡಬೇಕಾ, ಅಥವಾ ನಮಗೆ ವಿಶ್ವಾಸ ಮೂಡುವಂಥ ಒಂದು ರಿಸಲ್ಟ್ ಅಲ್ಲೇ ಬಂತು ಅಂದರೆ ಅವತ್ತಿನ ದಿವಸ ಅದನ್ನು ನಿರ್ಣಯ ಮಾಡೋಣ. ಆ ಸಭೆಯನ್ನು ಈ ನವೆಂಬರ್ 15 ಫಿಕ್ಸ್ ಆಗಬೇಕು. ಮುಂದೆ ನಮಗೆ ಟೈಮ್ ಇಲ್ಲ, ಇನ್ನೂ ಅದಕ್ಕಿಂತ ಮೊದಲಕ್ಕಾದರೂ ಅಡ್ಡಿಲ್ಲ. ಸರ್, ಇದುವರೆಗೂ 424 ಮಿಲಿಮೀಟರ್ ಮಳೆಯಾಗಿದೆ, 95% ಮಳೆಯಾಗಿದೆ ಸರ್. 5% ಮಾತ್ರ ಡೆಫಿಸಿಟ್ ಇದೆ. ಮುಂಗಾರು ಹಂಗಾಮಿನಲ್ಲಿ ಒಟ್ಟು 3,01,500 ಹೆಕ್ಟೇರು ನಮ್ಮದು ಬಿತ್ತನೆ ಗುರಿ ಹೊಂದಲಾಗಿತ್ತು ಸರ್. ನಮ್ಮ ಗುರಿ ಮೀರಿ ಬಿತ್ತನೆ ಆಗಿದೆ ಸರ್. 3,11,771 ಹೆಕ್ಟೇರ್ಗಳಲ್ಲಿ ಬಿತ್ತನೆ ಆಗಿದ್ದು 103%. ಸರ್, ಆಮೇಲೆ ರಸಗೊಬ್ಬರಗಳ ಬಗ್ಗೆ ಸರ್, ಇದುವರೆಗೂ ನಮ್ಮ ಇವತ್ತಿನ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಕೂಡ 12,504 ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರಗಳ ಲಭ್ಯತೆ ಇದೆ ಸರ್. ಈಗ ಹಿಂಗಾರು ಹಂಗಾಮಿಗೆ ನಾವು ಈಗಾಗಲೇ 2,59,000 ಹೆಕ್ಟೇರ್ ಬಿತ್ತನೆ ಗುರಿ ಹೊಂದಾಗಿದೆ ಸರ್. ಬಿತ್ತನೆ ಬೀಜಗಳಿಗೆ ಈಗಾಗಲೇ ನಾವು ಕಡಲೆ, ಗೋಧಿ ಮತ್ತೆ ಜೋವಾರು ಈ ಬೆಳೆಗಳ ಇಂಡೆಂಟ್ ನೀಡಲಾಗಿದೆ ಸರ್. ಫಾಲೋ ಮಾಡೋದು ತೊಂದರೆ ಆಗುತ್ತೆ. ಮೇಡಮ್, ಇವು ಬೆಳೆಗಳಿಗೆ ಬಂದು ಯಾವ ವರ್ಷದ ಮುಂಗಾರು? ಮುಂಗಾರು ಹಂಗಾಮಿನಲ್ಲಿ ಪ್ರಥಮ ಸ್ಥಾನ ಸರ್. ಹಿಂಗಾರು ಹಂಗಾಮಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ದ್ವಿತೀಯ ಸ್ಥಾನ, ಹಿಂಗಾರು ಹಂಗಾಮಿನಲ್ಲಿ ಪ್ರಥಮ ಸ್ಥಾನ. ಈ ಸಲ ಉಳಿಸ್ಕೊಳ್ತೀರಾ? ಈ ವರ್ಷ ಒಳ್ಳೆ ಮಳೆ ಆಗಿದ್ದು, ಬೆಳೆಗಳೆಲ್ಲ ಚೆನ್ನಾಗಿರುತ್ತೆ ಸರ್. ನೋಡ್ಬೇಕು ಸರ್, ಬೆಳೆ ಕಟಾವು ಪ್ರಯೋಗಗಳು ನಡೆಸ್ತಿಲ್ಲ ಸರ್. ಪೆಸ್ಟಿಸೈಡ್ಸ್ ಏನು ಸಮಸ್ಯೆ ಇಲ್ಲ ಗೊಬ್ಬರ ಎಲ್ಲ ಟೆಸ್ಟ್ ಮಾಡಿಸಿದ್ರೆ ಪ್ರೈವೇಟ್ ಅವರು ಸರ್. ನಾವು ಗೊಬ್ಬರ ಕೇಳಿ ಒಂದು ಪ್ರಶ್ನೆ, ಒಂದೆರಡು ಮೂರು ಶಾಂಪಲ್ ತೆಗೆದು ಟೆಸ್ಟ್ ಕಳಿಸಿದ್ರೆ ಪ್ರೈವೇಟ್ ಏಜೆನ್ಸಿ ಯಾವ ಅಂಡರ್ಸ್ಟುಡ್ ಮ್ಯಾಟ್ ಕ್ವಶನ್ ಸರ್. ಎಸ್ ಮತ್ತೆ ಏನು ಕೇಳಿದ್ರೆ ಹೋಗುತ್ತೆ ಸರ್. ನಮಗೆ ಟಾರ್ಗೆಟ್ ಇರುತ್ತೆ ಸರ್ ಪ್ರತಿ ತಿಂಗಳು. ಅಲ್ಲ, ನಾನು ಕೇಳೋ ಪ್ರಶ್ನೆ, ಪ್ರೈವೇಟ್ ಫರ್ಟಿಲೈಸರ್ ಶಾಪ್ನಾಗ ಫರ್ಟಿಲೈಸರ್ ಅನ್ನ ಶಾಂಪಲ್ ತೆಗೆದು ಟೆಸ್ಟಿಗೆ ಕಳಿಸಿಲ್ಲ? ಕಳಿಸಿದ್ದೀವಿ. ಎಷ್ಟು? ಇಟ್ ಶುಡ್ ಬಿ ಆನ್ ಯುವರ್ ಫಿಂಗರ್ ಟಿಪ್ಸ್. ಒಂದು ಸೆಕೆಂಡ್. ಯಾರು ಮೋಸ್ಟ್ ಮಾಡಿದ ಅಮೆರಿಕಾಲಿದ್ರ ತಪ್ಪು ಯಾವುದು ಬಂದಿಲ್ಲ ಸರ್ ಇದುವರೆಗೂ ನಮಗೆ. ಎಷ್ಟು ಶಾಂಪಲ್ ಕಳಿಸಿರಿ? ಗಂಗಮ್ಮ JD ಒಂದು ನಿಮಿಷ.
ಒಂದು ನಿಮಿಷ ಹೇಳಿ. ಸರ್ ನಮಗೆ 85 ಟಾರ್ಗೆಟ್ ಇತ್ತು ಸರ್, 103 ಕಳಿಸಿದ್ವಿ. ಎಷ್ಟು ಇವು ಬಂದಿದೆ ಡಿಫೆಕ್ಟಿವ್ ಅಂತ ಎಷ್ಟು ಡಿಫೆಕ್ಟಿವ್ ಯಾವುದು ಬಂದಿಲ್ಲ ಸರ್, ಒಂದು ಒಂದು ಬಂದಿಲ್ಲ. ರೋಡ್ದಲ್ಲಿ ಒಂದು ಬೀಜ ಸಿಗಾವಲಿಂದ ಒಂದು ಗೋಡೌನ್ ಮಾಡಿದ್ರಿ. ಹೌದು ಸರ್. ಏನು ಉಪಯೋಗ ಮಾಡಕ್ಕೆ ಇನ್ನೂ ಮೊದಲೇ ಯಾವ ಉದ್ದೇಶಕ್ಕಾಗಿ ಅದು ಕಟ್ಟಿದೆ ಸರ್? ಈಗ ಅದು KSC ಮ್ಯಾನೇಜರ್ ಬಂದಿದ್ದಾರೆ ಸರ್, ಅವರು ನಮಗೆ ಈಗಾಗಲೇ ಈಗ ಏನು ರಸಗೊಬ್ಬರಗಳನ್ನ ದಾಸ್ತಾನ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಸರ್, ಆಕೆ ಮಾಡ್ತಾರೆ ಸರ್. ಯಾರಂದ್ರೆ ಸಿವಿಲ್ ಕಾರ್ಪೊರೇಷನ್ ಅವರು ಮಷಿನ್ ಕೂಡಿಸಿಲ್ಲ ಸರ್, ಇನ್ನು ಅದನ್ನ ಸರ್ ಬೀಜ ಸಂಸ್ಕರಣೆ ಘಟಕ ಸಂಬಂಧ ಕಟ್ಟಿದೆ ಸರ್ ಅದು, ಬಟ್ ಅದು ಮಷಿನ್ ಕೂಡಿಸಿಲ್ಲ ಸರ್, ಅಂದ್ರೆ ಬರೀ ಸ್ಟೋರೇಜ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದೀವಿ ಸರ್ ಸದ್ಯ. ಹೌದಾ? ಎಷ್ಟು ವರ್ಷ ಆಯ್ತು ಸರ್ 2 ವರ್ಷ ಆಯ್ತು ಸರ್. 2 ವರ್ಷದಿಂದ ಯಾಕಂತ ಸಂಸ್ಕರಣಾ ಘಟಕ ಅದು ಮೊದಲು ಫಸ್ಟ್ ರೋಡ್ ಮತ್ತು ಕಂಪೌಂಡ್ ಸಮಸ್ಯೆ ಇದೆ ಸರ್. ಏನು ಸಮಸ್ಯೆ? ಅಂದ್ರೆ ರೋಡ್ ಮತ್ತು ಕಂಪೌಂಡ್ ಆಗಿಲ್ಲ ಸರ್, ಅದಕ್ಕೆ ಓಪನ್ ಇದೆ. ರೋಡ್ ಮತ್ತು ಕಂಪೌಂಡ್ ಇಲ್ಲ ಸರ್ ಅದಕ್ಕೆ. ರೋಡು ಮತ್ತು ಕಂಪೌಂಡ್ ಇಲ್ಲ. ಯಾರು ಮಾಡೋರು? ಅಲ್ಲ, ರೋಡು ಕಂಪೌಂಡ್ ಇದಕ್ಕೆ ಬೇಕು, ಸಂಸ್ಕರಣಾ ಘಟಕ ಅಂದ್ರೆ ಅದು ಅಲ್ಲಿ ನೀರು ಬರ್ತದೆ ಸರ್ ಅದರಲ್ಲಿ, ಅದು ಕಂಪೌಂಡ್ ಬಿಟ್ಟರೆ ನೀರು ನಿಂತ್ಬಿಡುತ್ತೆ. ಅಂದ್ರೆ ಮೇಲಿಂದ ನೀರು ಬರ್ತದೆ ಸರ್ ಅದರಲ್ಲಿ, ಸುತ್ತ ನೀರು ಅಂದ್ರೆ ದನಗಳು ಓಪನ್ ಲ್ಯಾಂಡ್ ಇದೆ ಸರ್ ಅದು. ಎಷ್ಟು ಪ್ರಾಜೆಕ್ಟ್ ಅದು ಸರ್ 1.5 ಕೋಟಿ ಅದು ಈಗ ಈಗ ನಿಮ್ದಾಯ್ತು, ನಿಗಮ ಒಂದಾಯ್ತು, ಈಗ ಜಿಲ್ಲಾ ಆಡಳಿತ ಐತಿಯೋ ಇಲ್ಲ? ಜಿಲ್ಲಾ ಆಡಳಿತಕ್ಕೆ ಏನಾದ್ರು ಸಂಬಂಧ ಈ ಗಮನಕ್ಕೆ ತಂದಿರಾ? ನಿಮ್ ಹೆಡರ್ಸ್ ಮಾಡಿಲ್ಲಲ್ಲ. ಈಗ ಅದ್ರ ಪರಿಸ್ಥಿತಿ ಏನಾಯ್ತು ಕೂಡ ಸರ್, ಇವರು ಗೊಬ್ಬರ ಇಟ್ಟಂತ ಹೊಡೆದಾರಿದ್ರೆ ಇದ್ರಲ್ಲಿ ಎಲ್ಲ ಹೊಡೆದು ಬಿಡ್ತಾರೆ. ಊಟ ಇದ್ದಿಲ್ಲ ಇಲ್ಲ ಸರ್, ಅದು ಒಂದ್ಸಲ ಇಟ್ಟು ಸರ್ ಅಷ್ಟೇ. ಅಲ್ಲ ಇದು ಹೊಡೆದಾರಂತ ಹೌದು ಸರ್. ನಿಮ್ಮ ಬಿಲ್ಡಿಂಗ್ ಹೊಡೆದಾರೋ? ಇಲ್ಲ ಸರ್, ಕಂಪೌಂಡ್ ಇಲ್ಲ ಸರ್, ಹೀಗಾಗಿ ಅಲ್ಲಿ ಜನ ರಾತ್ರಿ ಎಲ್ಲ ಬರ್ತಾರೆ ಸರ್. ಅದು ಮುಖ್ಯ 3 acres of land for them. ಕೊಡಿಸಿ ರೇಷ್ಮೆ ಇಲಾಖೆ ಕೊಡಿಸಿ ಕಟ್ಟಕ್ಕೆ ಅನುಕೂಲ ಮಾಡಿಕೊಟ್ಟು ಅದನ್ನ ಉಪಯೋಗ ಮಾಡಂಗಿಲ್ಲ ಅಂದ್ರೆ ಏನು ಮಾಡೋದು? ಒಂದು ಕೆಲಸ ಮಾಡಿರಿ ಸರ್, ಅಸಿಸ್ಟೆಂಟ್ ಕಮಿಷನರ್ ಇವರು ಭೇಟಿ ಮಕಾಂದ 3 ಮಂದಿ ಕಮಿಟಿ ಜಾಯಿಂಟ್ ಟೀಮ್ ಅವರ ಗೋಡೌನ್ ಹೋಗಿ ಯಾವಾಗಲಿಂದ ಅದು ಡೆಡ್ ಸೆಟ್ ಆಗಿದೆ, ಆಮೇಲೆ ಏನು ಮಾಡ್ಬಿಟ್ಟು 15 ದಿವಸ ರಿಪೋರ್ಟ್ ಕೊಡಬೇಕು. ಆ ರಿಪೋರ್ಟ್ ಮೇಲೆ ಯಾರ್ಯಾರಿಗೆ ಬರೀಬೇಕು ನೀವು ಬರೀಬೇಕು. ಆಮೇಲೆ ಸರ್ ಅದು ಮಾಡ್ತೀವಿ ಸರ್, ಯಾರು ಅದು ಲಿಸ್ಟ್ ಕೊಡಿ ಸರ್. ಎಷ್ಟು ದುಡ್ಡು ಎಷ್ಟು ಬರುತ್ತವ? 400 ಲಕ್ಷ ಸರ್, 400 ಲಕ್ಷ 4 ಕೋಟಿ 400 ಕೋಟಿ ಅಂತ ಚಟಮುಖ ಅಂತ 400 ಲಕ್ಷ. ದುಡ್ಡು ಯಾಕೆ ಕಟ್ಟಿಸ್ಕೊಂಡ್ರಿ? ಸರ್ ಅದು ಒಂದು ವರ್ಷದಿಂದ ಯಾಕೆ ಅವ್ರಿಗೆ ನಡೆಸಕತ್ತೀರಿ? ನಿಮ್ಗೆ ದುಡ್ಡು ಬರಲಾರ್ದನ್ನ ಕ್ರಿಯಾಜನೆ ಮಾಡೋಕ್ಕಿಂತ ಮುಂಚೆನ ನೀವು ಜನರ ಹತ್ರ 20-30 ಸಾವಿರ ರೂಪಾಯಿ ಕಟ್ಟಿದ್ದಾರೆ. ಒಬ್ಬೊಬ್ಬರು 80 ಸಾವಿರ ಕೂಲಿಗೆಲ್ಲ ದುಡ್ಡು ಕಟ್ಟಿದ್ದಾರೆ. ಇದನ್ನ ಯಾಕೆ ಮಾಡಿದ್ರಿ? 1 ವರ್ಷ ಆಯ್ತು, ಒಂದು ವರ್ಷ ಆಯ್ತು. ಸರ್ ಈಗ ಏನಾಗಿದೆ, ಜಿಲ್ಲಾ ನಮಗೆ ಅದಕ್ಕೆ ಟಾರ್ಗೆಟ್ ಜಾಸ್ತಿ ಮಾಡಿಸಿ ದುಡ್ಡು ಪ್ರೋತ್ಸಾಹ ಮಾಡಿರಲಿಲ್ಲ. ರೈತಾಪಿಯಲ್ಲಿ ಎಲ್ಲ ಇವ್ರು ಏನು ಮಾಡ್ತಾರೆ, ಈ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಮಾಡ್ತಾರೆ. ಬರತ್ ಸರ್, ಇದು ಇಂಪ್ಲಿಮೆಂಟದ್ದು ಇದು ಒಂದು ಸ್ಕ್ಯಾಂಡಲ್. ಫಾರ್ಮರ್ಸು ಮತ್ತು ಕೆಲವು ಫಾರ್ಮರ್ಸ್ ಎಲ್ಲ ಅಂತ ಹೇಳಿದ್ರು ಮ್ಯಾನುಫ್ಯಾಕ್ಚರರ್ಸ್ ಪೇಪರ್ ಟ್ರಾನ್ಸಾಕ್ಷನ್ ಆಗ್ತಾವೆ. ಈಗ ನಾವು ನರ್ಗುಂದಾಗ ಏನು ಮಾಡೋದು ಅಂತಂದ್ರೆ ಆ ಇಂಪ್ಲಿಮೆಂಟ್ ಆಗಿ ಇಡಬೇಕು, ಆ ಫಾರ್ಮರ್ ಬರಬೇಕು, ಅದ್ರ ವಿಡಿಯೋಗ್ರಾಫ್ ಆಗಬೇಕು, ಫೋಟೋ ತೆಗಿಸ್ಬೇಕು, ಆ ಇಂಪ್ಲಿಮೆಂಟ್ ತೊಗೊಂಡೋಗ್ಬೇಕು. ಇಲ್ಲಿಗಂತಂದ್ರೆ ಆ ಮ್ಯಾನುಫ್ಯಾಕ್ಚರರು ಮತ್ತು ಸಮ್ ಆಫ್ ದ ಫಾರ್ಮರ್ಸ್ ನಾನು ಎಲ್ಲ ಅಂತ ಹೇಳಿದ್ದಾರೆ. ಇದ್ರದ್ದು ಬರೀ ಡಾಕ್ಯುಮೆಂಟೇಶನ್ ಮಾಡ್ಕೊಂಡು ಈಗ ಚಂದ್ರು ಸರ್
ನೀವು ವೆರಿಫೈ ಮಾಡ್ತಾರ 90,000 ಲಕ್ಷ ಏನು ರೊಕ್ಕ ತುಂಬಿರ್ತಾರೆ ಆ ರೈತ ತುಂಬ್ಯಾರ ಕಂಪನಿಯವ್ರು ತುಂಬಿಸ್ಯಾರ? ಇಲ್ಲ, ರೈತ ತುಂಬಿದ್ ಸರ್, ರೈತ ತುಂಬಿ ಸರ್, ಅದು ಕಂಪನಿಯವರು ಕಳಿಸ್ತಾರೆ ಸರ್. ಒಂದ್ಸಲ ಅವ್ರು ಕಂಪನಿಯವ್ರು ಏನು ಮಾಡಕತ್ತಾರೆ ಸರ್, ಈಗ ನಾವು ದುಡ್ಡು ಟ್ರಾನ್ಸ್ಫರ್ ಮಾಡೋಣ ಅವ್ರು ಹೋಗ್ತಿಲ್ಲ ಸರ್. ಯಾರಿಗಾರು ನಾವು ಕೊಡಿಸ್ಬೇಕಂದ್ರೆ ಕಂಪನಿಯವ್ರ ಜವಾಬ್ದಾರಿ ತಗೋತಿಲ್ಲ ಸರ್. ಅಲ್ಲ, ಯಾಕಂದ್ರೆ ರೈತ ತುಂಬಿ ಸರ್, ಲಕ್ಷಗಟ್ಟಲೆ ಮೊದಲಕ್ಕೆ ಅಡ್ವಾನ್ಸ್ ತುಂಬಿ ತಗೊಳ್ಳುವಷ್ಟು ರೇಟ್ ವ್ಯತ್ಯಾಸ ಇರಲ್ಲ. ಈಗ ಇವರೆಲ್ಲ ರೈತ ತುಂಬಿದ್ದು ಸರ್. ಇದು ಹೈ ರೇಟ್ ಇರ್ತದೆ, ಅದಕ್ಕೆ ಇಷ್ಟು ಅಡ್ವಾನ್ಸ್ ತುಂಬಿ ಮುಂದಿರ್ತಲ್ಲ ಅಂತ ನಂದು. ಇಲ್ಲ, ನಮ್ಮದು ಬಾಕಿ ಇದೆ ಸರ್, ಭಾಳ ಬಾಕಿ ಇದೆ ಸರ್. ಇವ್ರು 80,000 ಅದೇನು ದುಡ್ಡು ತುಂಬಿ ವೇಟ್ ಮಾಡಕತ್ತಾರ ಅನುಸರಿಸ್ತಾರೆ ಸರ್. ಒಂದು ವರ್ಷ ಸರ್ ತುಂಬಿ ಅವರೇ ಬಂದು ನನ್ನ ಹತ್ರ ಇಷ್ಟು ದುಡ್ಡು ರಿಲೀಸ್ ಆಗ್ಬೇಕು ಸರ್, ಇದನ್ನು ಮಾತಾಡಿ ನಮ್ಗೆ ಕೊಡಿಸಿ ಅಂತೇಳಿ ನನ್ನ ಮನೆಗೆ ಕೊಟ್ಟರು ಸರ್. ನಾನು ಸೆಕ್ರೆಟರಿಗೂ ಕೊಟ್ಟು ಬಂದೆ ಸರ್. ಅಲ್ಲ, ನಂದೇನು 1 ಲಕ್ಷ ರೂಪಾಯಿ ಯಾರು ತುಂಬಿದ್ರು ಅಂತ ತಿಳ್ಕೊಡ್ರಿ, ಮುಂದುವರ್ಷದ ಸಲುವಾಗಿ ಯಾರು ರೈತ ತುಂಬ್ತಾರೆ ಹೇಳ್ರಿ? ಇಲ್ಲ ಸರ್, ತುಂಬಿ ಅವರೇ ದಾಖಲೆ. ಈಗ ಲಕ್ಷ ರೂಪಾಯಿ ತುಂಬು ಸರ್, 1 ಲಕ್ಷ ಅಲ್ಲ, ಒಂದು ನಿಮಿಷ. ಲಕ್ಷ ರೂಪಾಯಿ ರೈತ ತುಂಬುವಂತ ಯಾವ್ದು ಇಂಪ್ಲಿಮೆಂಟ್ ಯಾವ್ದಿಲ್ಲ ಸರ್. ಅದಕ್ಕೆ ಹೇಳಿದ್ದೆ. ಊರಿಗೆ ಎಷ್ಟು ಸಂಬಂಧಪಟ್ಟಿದೆ ಸರ್. ನಮ್ಮದು ಹಣ್ಣಿನ ಉತ್ಪಾದನೆಯಲ್ಲಿ ಪ್ರಸ್ತುತ ಪ್ರೈವೇಟ್ಗಳಲ್ಲಿ 2,525 ಟನ್ ಬಂದಿದೆ ಸರ್. ಅದು 2,022 ಟನ್ ಅಚೀವ್ಮೆಂಟ್ ಆಗಿದೆ ಸರ್. ಶೇಕಡ 94% ಅಚೀವ್ಮೆಂಟ್ ಆಗಿದೆ ಸರ್. ಅದರಲ್ಲಿ ಹಣ್ಣಿನ ಸಸಿಗಳ ವಿತರಣೆ ಸರ್ ನಮ್ಮದು 55,100 ಸಂಖ್ಯೆ ಇದೆ ಸರ್. ಅದರಲ್ಲಿ 53,400 ಅಚೀವ್ಮೆಂಟ್ ಆಗಿದೆ ಸರ್. ಶೇಕಡ 92% ಆಗಿದೆ ಸರ್. ಹಣ್ಣಿನ ಸಸಿಗಳ ಅವಶ್ಯಕತೆ ಪ್ರದೇಶ 426 ನಮ್ಮದು ಗುರಿ ಇದೆ ಸರ್, ಹೆಕ್ಟೇರ್ ಸರ್. 389 ಹೆಕ್ಟೇರ್ ಆಗಿ ಶೇಕಡ 91% ಆಗಿದೆ ಸರ್. ಅದರಿಂದ ಬಹುವಾರ್ಷಿಕ ಒಂದು ತರಕಾರಿ ಉತ್ಪಾದನೆ ಸರ್ 150 ಟನ್ ಇದೆ ಸರ್. 134 ಇದೆ ಸರ್, ಶೇಕಡ 59 ಆಗಿದೆ ಸರ್. ಅದರಿಂದ ತರಕಾರಿ ಉತ್ಪಾದನೆಯಲ್ಲಿ 36,385 ನಮ್ಮದೇನು ಟನ್ನಲ್ಲಿ ಗುರಿಗೆ 33,975 ಆಗಿದೆ ಸರ್, ಶೇಕಡ 93% ಆಗಿದೆ ಸರ್. ಅದರಂತೆ ತರಕಾರಿ ಬೆಳೆಗಳ ಅವಶ್ಯಕ ಪ್ರದೇಶದಲ್ಲಿ ಸರ್ ಒಂದು 3,271 ಗುರಿಗೆ ಸರ್ 3,106 ಹೆಕ್ಟೇರ್ ಆಗಿದೆ ಸರ್, ಶೇಕಡ 95% ಆಗಿದೆ ಸರ್. ಬೇರೆ ಬೇರೆ ಹಾರ್ಟಿಕಲ್ಚರ್ ಕ್ರಾಪ್ ಎಲ್ಲ ಇದನ್ನಾಗಿದ್ರಲ್ಲ, ಹಾಗೆ ಎಷ್ಟು ಎದುರೇ ಆಗೈತಿ, ಆಮೇಲೆ ಅದು ಪೇಮೆಂಟ್ ಮಾಡಿದ್ರೆ ಅಂದ್ರೆ ಸರ್ ನಮ್ಮದು ಮೊನ್ನೆ ಈಗ ಮಲಪ್ರಭಾವದಿಂದ ಏನು ಮಳೆ ಬಂತಲ್ಲ ಸರ್, ಮಳೆ ನೀರು ಬಂತಲ್ಲ ಸರ್, ನೀರಿನಲ್ಲಿ ಹಾನಿ ಆಗಿದೆ ಸರ್. ಅದೇ ಸರ್, ಪೂರ್ವ ಮುಂಗಾರಲ್ಲಿ ಆಗಿದೆ ಸರ್, 48 ಹೆಕ್ಟರ್ ಲಾಸ್ ಆಗಿದೆ ಸರ್. ಅದನ್ನು ನಾವು ಪೇಮೆಂಟ್ ಆಗಿದೆ ಸರ್, ಆಗಿದೆ ಸರ್. 32 ಹೆಕ್ಟರ್ ಲಾಸ್ ಆಗಿದೆ ಸರ್. 18,128 ಹೆಕ್ಟರ್ ಲಾಸ್ ಆಗಿದೆ ಸರ್. ಫಾರ್ಮರ್ ವೈಸ್ ಸರ್ವೆ ಆಗಿದೆ ಸರ್. ಸಾಗರ ಬಂದಾಗ ನಾವು ಸರ್ ಈಗ ನಾವು 30ನೇ ತಾರೀಕು ಸರ್ ಲಾಸ್ಟ್ ಡೇಟ್ ಕೊಟ್ಟ ಸರ್. 30ನೇ ತಾರೀಕು ಆದ್ಮೇಲೆ ಪೇಮೆಂಟ್ ಆಗ್ತದೆ ಸರ್. ಎಷ್ಟು ಕೊಡ್ತೀರಾ? ಇದು ನೀರಾವರಿ ಸರ್ 16,500 ಸರ್. ಕೃಷಿಗೆ ತಂದರೆ 2,600 ಪರ್ ಹೆಕ್ಟರ್ ಸರ್. ಕೃಷಿಗೆ 2,600 ಸರ್. ನೀರಾವರಿಗೆ 16,500 ಅದು ಸಾಫ್ಟ್ವೇರ್ ಪೇಮೆಂಟ್ ಆಗ್ತದೆ ಸರ್. ಸ್ವಲ್ಪ ಚೆನ್ನಾಗಿ ಒನ್ ಆಫ್ ದ ಪಿಕ್ನಿಕ್ ಪಾಯಿಂಟ್ ನಡೆದಿದೆ ಅದು. ಈ ಸಲ ಮಳೆ ಆಗಿದೆ, ಬೇಸಿಗೆ ಸ್ವಲ್ಪ ಸ್ವಲ್ಪ ಅದು ಬೋರ್ ಹೊಡಿಸಿ ಡಿಫಿಕಲ್ಟ್ ಬಂದಿದ್ರು. ಸ್ವಲ್ಪ ಅದನ್ನ ಇನ್ನಷ್ಟು ಬ್ಯೂಟಿಫಿಕೇಶನ್ ಮಾಡೋಕ್ಕೆ ಸರ್ ಸರ್